ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಹರಿಶ್ಚಂದ್ರನ ಕಥೆಯನ್ನು ಆಯ್ಕೆ ಮಾಡಿದಾಗ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ತೋರುವಂತಹದ್ದು, ಇದೇನು ಗೊತ್ತಿರೋದೋ ಕತೆ, ಇದನ್ನೆಂತ ಹೇಳಬೇಕು ಅಂತ ಹೇಳಿ. ಊತಿನವರಿಗೂ ಅದು ಗೊತ್ತು, ಆದರೆ ಯಾಕೆ ಹೇಳಬೇಕಾಗಿದೆ ಅನ್ನೋದನ್ನ ತಮಗೆ ನಾಟಕದಲ್ಲೇ ಹೇಳ್ತಾರೆ ಅವರು. ಆರಂಭ ಮಾಡುವ ಮುನ್ನ ನಾನು ಹೆಚ್ಚು ಮಾತುಗಳನ್ನು ಆಡೋ ಹಾಗಿಲ್ಲ, ಯಾಕೆಂದರೆ 100 ಪುಟ ಇದೆ, ಅದನ್ನು ಮುಗಿಸ್ಬೇಕು ಅನ್ನೋ ಹಠ ನನ್ನದು. 2 ಮಾತು ಆಡಲೇಬೇಕಾದದ್ದು. ಒಂದನೇದು, ನಮ್ಮ ಬದುಕಿನಲ್ಲಿ ಪ್ರಾಥಮಿಕ ಶಿಕ್ಷಣ ಹೇಗಿರ್ಬೇಕಂತ ಶ್ರೀಪತಿಯವರು ಅವತ್ತು ಎಷ್ಟು ಚೆನ್ನಾಗಿ ಚರ್ಚೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಒಂದು ಮಾತು ಹೇಳ್ತಾನೆ. ನಮ್ಮ ಪ್ರಾಚೀನ ಋಷಿಮುನಿಗಳು ಕೂಡ ನಾಗರಿಕ ಬದುಕಿಗೆ ಬೇಕಾಗುವಂತಹ ಅತ್ಯಂತ ಪ್ರಮುಖವಾದ 3 ವಿಧವಾದ ಶಿಕ್ಷಣವನ್ನ ಹೇಳಿದ್ದಾರೆ. ಸತ್ಯಂ ಶಿವಂ ಸುಂದರಂ ಅಂತ ನೀವು ಕೇಳಿರ್ಬೋದು. ವೇದಗಳು ಸತ್ಯವನ್ನ ಪ್ರತಿಪಾದಿಸ್ತವೆ, ಪುರಾಣಗಳು ಮಂಗಳವನ್ನ ಪ್ರತಿಪಾದಿಸ್ತವೆ, ಕಾವ್ಯಗಳು ಸೌಂದರ್ಯವನ್ನ ಪ್ರತಿಪಾದಿಸ್ತವೆ, ದೇವರನ್ನ ಕಾಣುವುದಕ್ಕೆ, ಮನಸ್ಸನ್ನ ಶುದ್ಧಗೊಳಿಸುವುದಕ್ಕೆ ಈ 3 ದಾರಿಗಳು ಸಮಾನವಾದವು ಅನ್ನೋ ಮಾತು ಉಂಟು. ವೇದಗಳು ನಾವು ಅತ್ಯಂತ ಗೌರವದಿಂದ ಕಾಣುವಂತಹ ಪುರಾತನ ಕೃತಿಗಳು ಋಷಿಮುನಿಗಳು ರಚನೆ ಮಾಡಿದ್ದು. ಅದು ಪೂರ್ಣ ಆದ್ಮೇಲೆ ನಾವು ಉಳಿಯೋ ಒಂದೇ ಮಾತು, ವ್ರತಿಯಾಗಿರ್ಬೇಕಂತ. ಅಂತಹ ಸತ್ಯವಂತನಾದ ಹರಿಶ್ಚಂದ್ರನ ಕತೆ ಎಲ್ಲ ಕಾಲಕ್ಕೂ ನಮಗೆ ಮನನೀಯವಾಗಿರಬೇಕು ಅನ್ನೋದು ಮೊದಲನೇ ಕಾರಣ. ಎರಡನೇದು, ಎಷ್ಟು ಮಟ್ಟಿಗೆ ಹರಿಶ್ಚಂದ್ರ 100ಕ್ಕೆ 100ರಷ್ಟು ಸತ್ಯವ್ರತಿ. ನಾವು ಆ ಮಠಕ್ಕೆ ಹೋಗಕ್ಕಾಗದೆ ಹೋದರೂ ಆ ಹಿನ್ನೆಲೆಯಲ್ಲಿ ಸತ್ಯವ್ರತಿ ಅಲ್ಲದೇ ಇರುವ ಹಾಗೆ ಬದುಕಿದ್ರು ಸಾಕು. ಕಡೆ ಪಕ್ಷ ಅಸತ್ಯ ಎಷ್ಟು ಕಡಿಮೆ ಆದರೆ ಅಷ್ಟು ಮಟ್ಟಿಗೆ ನಾವು ಶುದ್ಧವಾಗ್ತೇವೆ. ಅದನ್ನೇ ಕಥೆ ಒಳಗೆ ದೇವತೆಗಳ ರಾಜ್ಯಕ್ಕೆ ಪ್ರವೇಶ ಮಾಡುವ ಅರ್ಹತೆ ಯಾರಿಗೆ ಅಂತ ವಸಿಷ್ಠ ವಿಶ್ವಾಮಿತ್ರರಿಗೆ ಚರ್ಚೆಯಾದಾಗ, ವಸಿಷ್ಠರು ಅಂತಹ ಒಬ್ಬನನ್ನು ಗುರುತಿಸ್ತಾರೆ. ವಿಶ್ವಾಮಿತ್ರನಿಗೆ ಅದು ಇಷ್ಟ ಆಗೋದಿಲ್ಲ. ಅವರಿಬ್ಬರಿಗೂ ಸಹಜ ವೈರ ಯಾವತ್ತೂ ಇದ್ದದ್ದೇ. ಆದರೆ ಇಬ್ಬರು ಬ್ರಹ್ಮರ್ಷಿಗಳದ್ದರಿಂದ ಅವರ ಹೋರಾಟ ಯಾವುದೋ ಒಂದು ಮಂಗಳ ಕಾರಣಕ್ಕಾಗಿದೆಯೇ ಹೊರತು ಸೋಲು ಗೆಲುವಿನ ಪ್ರಶ್ನೆ ಇಬ್ಬರಿಗೂ ಇರೋದಿಲ್ಲ. ವಿಶ್ವಾಮಿತ್ರ ತನ್ನ ಋಣದಲ್ಲಿರೋದ್ರಿಂದ ಅವನ ಬಗ್ಗೆ ಲೌಕಿಕ ಅವಗುಣಗಳ ಬಗ್ಗೆ ವಿಶ್ವಾಮಿತ್ರನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಶಿವ ಸನ್ನಿಧಿಯಲ್ಲಿ ವಸಿಷ್ಠರ ಮಾತನ್ನು ಅವರು ವಿರೋಧಿಸ್ತಾರೆ. ಅವನು ಸುಳ್ಳ ಅನ್ನೋದನ್ನ ನಾನು ಸಾಬೀತು ಮಾಡ್ತೀನಿ ಅಂತ ಹೇಳಿ ಈ ತಪಸ್ ಮಾಡಿ ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರರಿಗೆ ಈ ಅರ್ಥ ಯಾಕೆ ಬಂತು ಅನ್ನೋದು ಪ್ರಶ್ನಾರ್ಥಕವಾದದ್ದೇ. ಅದನ್ನೇ ನಾಟಕ ಪೂರ್ಣ ಆದಾಗ ನಾವು ಕಾಣ್ತೇವೆ. ಹೇಳ್ಬೇಕಾದ ಎರಡನೇ ಮಾತು, ಈ ನಾಟಕ ಓದೋ ನಾಟಕ ಅಲ್ಲ, ವಿಮರ್ಶೆ ಮಾಡೋ ನಾಟಕವೂ ಅಲ್ಲ, ಕಣ್ಣಿನಿಂದ ನೋಡಿ ಮಾತ್ರ ಎಂಜಾಯ್ ಮಾಡುವಂಥದ್ದು. ಇದರಲ್ಲಿ ಮುಖ್ಯವಾದ ಪಾತ್ರ ಮೇಳಗಳು. ಪಾತ್ರಗಳು ಹೇಳಬೇಕಾದ ಮಾತುಗಳನ್ನ ಮೇಳಗಳ ಮೂಲಕವಾಗಿ ನಾಟಕಕಾರ ಹೇಳಿಸ್ತಾರೆ. ಅದು ಗ್ರೀಕ್ ನಾಟಕಗಳ ರೂಢಿಯನ್ನ ಕನ್ನಡಕ್ಕೆ ತಂದಂತಹ ಏಕಮಾತ್ರ ಶ್ರೇಷ್ಠ ನಾಟಕ ಸತ್ಯಾಯನ ಹರಿಶ್ಚಂದ್ರ ಅಂತ ಹೇಳಕ್ ಇಷ್ಟಪಡ್ತೇನೆ. ಮೇಳಗಳು ಹೇಗೆ ಪಾತ್ರವಾಗಿ ಕಥೆಯನ್ನ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ, ಶಿವನ ಚಿತ್ರವನ್ನ ನೀವು ನೋಡುವಾಗ ಅಲ್ಲಿ ಮಂಗಳ ಅಮಂಗಳ ಎರಡೂ ಇದೆ. ಶಿವನಲ್ಲಿ ಅಗ್ನಿ ಇದ್ದಾನೆ, ಶಿವನಲ್ಲಿ ಕಂಠದಲ್ಲಿ ವಿಷ ಇದೆ, ಶಿವನಲ್ಲಿ ಹಾವಿದೆ, ಶಿವನಲ್ಲಿ ಚಂದ್ರ ಇದ್ದಾನೆ. ಈ ಮಂಗಳ ಅಮಂಗಳಗಳ ಸೇರುವಿಕೆ ಪರಮಾತ್ಮನಲ್ಲಿ ಅದ್ಭುತವಾದ ರುದ್ರನ ಚಿತ್ರ. ಸ್ಮಶಾನ ವಾಸಿ, ಕೈನಲ್ಲಿ ತಲೆಯೋಡು. ಇಂತಹ ರುದ್ರ ಅವನನ್ನ ಕಾಣುವುದಕ್ಕೆ ಹೋಗುವ ನಾವು
ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಅನ್ನೋದು. ರಾವಣನಂಥವರಿಗೂ ಕೂಡ ತಪಸ್ಸು ಮಾಡಿ ಅನುಗ್ರಹ ಮಾಡಿದಂತಹ ಆ ದೇವರು ಅವನೆಲ್ಲರಿಗೂ ಮೆಚ್ಚುಗೆ ಆಗುವವನೇ. ಆದರೆ ಕವಿ ಇದನ್ನ ಕಾವ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾವ್ಯ ಅಂತ ಬರುತ್ತೆ ಹಾಗೆ ಹೇಳ್ತಾನೆ. ನಾಟಕದಲ್ಲಿ ಎಷ್ಟು ಚೆನ್ನಾಗಿ ಬಳಸ್ಕೋತಾರೆ ಅಂದ್ರೆ, ಮಂಗಳ ಋಷಿ ಮುನಿಗಳು ಸೇವೆ ಮಾಡುವಂತಹ ಶಿವನ ಒಂದು ಗಣ. ಎರಡನೇದು ಭೂತಗಣ. ಅವನಿಗೆ ಭೂತಪತಿ ಅಂತ ಇನ್ನೊಂದು ಹೆಸರು ಶಿವನಿಗೆ, ಭೂತಗಣ. ನಾಟಕದಲ್ಲಿ ಭೂತಗಣ ಪಾತ್ರವಾಗಿ, ಋಷಿ ಮುನಿಗಳು ಪಾತ್ರವಾಗಿ ಇಡೀ ನಾಟಕವನ್ನ ನಡೆಸ್ಕೊಂಡು ಬರ್ತಾರೆ. ವಿಚಾರ ವಿಮರ್ಶೆಗಳು ಏನ್ ಮಾಡ್ಬೇಕು ಅದನ್ನ ಕವಿ ಈ ಪಾತ್ರಗಳ ಮೂಲಕವೇ ಕೊಂಡು ಬರ್ತಾನೆ ಅನ್ನೋದನ್ನ ನೀವು ನೋಡ್ತೀರಿ. ಮೊದಲಿಗೆ ನಾಂದಿ ಶ್ಲೋಕ. ನನ್ನ ಪುಸ್ತಕದಲ್ಲಿ 29ನೇ ಪುಟ. ನಿಮ್ಮದು ನನಗೆ ಗೊತ್ತಿಲ್ಲ. 68ರಲ್ಲಿ ಪ್ರಕಟವಾದ್ದು ನನ್ನ ಪುಸ್ತಕ ಅದು. 1935ರಲ್ಲಿ ಪ್ರಕಟವಾದ ಅತ್ಯಂತ ನಾಟಕ ಇದು. 58ನೇದಲ್ಲ. ಮನ ಮಾತುಗೊಳ್ಳುತ್ತಿರೆ ಪಾತ್ರ ವೇಷವ ಧರಿಸೆ. ಮನ ಮಾತುಗೊಳ್ಳುತ್ತಿರೆ ನಾಟಕದಲ್ಲಿ ಮೊದಲನೇ ಪುಟ. ಪಾತ್ರ ವೇಷವ ಧರಿಸೆ ಸಾಕ್ಷಿಯಂದದೆ ಜನತೆ ವೀಕ್ಷಿಸಲು ನೆರೆಯೇ. ಚಾಕ್ಷುಷ ಕ್ರತುವಿದನು ಹದುಳದಳು ನಡೆಸೆಂದು ವಾಕ್ಪತಿಗೆ ನುತಿಯರವೇ ಎಡರುಗಳ ಹರಿಯೇ. ಎಡರು ಅಂದ್ರೆ ತೊಂದರೆಗಳು, ಉಪದ್ರವಗಳು ಹರಿಯುವುದಕ್ಕಾಗಿ ನಾನು ವಾಕ್ಪತಿಗೆ ಸರಸ್ವತಿಗೆ ಬೇಡ್ಕೋತಾ ಇದ್ದೇನೆ ಅಂತ ಹೇಳಿ ಮಂಗಳ ಶ್ಲೋಕವನ್ನು ಮಾಡ್ತಾರೆ. ಹಳಗ ನಡುವಾಗಿ ನಿಮಗೆ ಕಂಡ್ರು ಕೂಡ ರಾಮಾಯಣ ದರ್ಶನದಷ್ಟು ಬಿಗಿಯಲ್ಲ, ನಿಮ್ಗೆ ಸರಳವಾಗಿ ಅರ್ಥ ಆಗುತ್ತೆ. ಆದ್ರಿಂದ ನಾನು ಹೆಚ್ಚು ಅರ್ಥವನ್ನ ವಿವರಣೆಯನ್ನು ಕೊಡೋದಿಲ್ಲ. ಎರಡನೇದು, ಆ ಮಾತುಗಳೇ ಅರ್ಥವತ್ತಾಗಿ ನಿಮಗೆ ಗ್ರಹಣಕ್ಕೆ ಸಾಧ್ಯವಾಗೋದರಿಂದ ನನ್ನ ವಿವರಣೆಯು ಕೂಡ ಹೆಚ್ಚು ಬೇಕಾಗೋದಿಲ್ಲ. ಇದಕ್ಕಿಂತಲೂ ಮುಂದಿನ ಭಾನುವಾರ ಮಾಡುವಂತಹ ನಾಟಕ ಇದೆಯಲ್ಲ, ಗೋಕುಲ ನಿರ್ಗಮನ, ಅದು ಇನ್ನೂ ಸರಳ ಸುಂದರವಾಗಿ ಹಾಡು ವಿವರಣೆಯನ್ನು ಕಡಿಮೆ ನಿರೀಕ್ಷಿಸ್ತದೆ. ಮೊದಲಿಗೆ ಕೋಡಂಗಿಯ ಪಾತ್ರ. ದೇವಲೋಕದಿಂದಿಳಿದೆನ ಕೋಡಂಗಿ, ದೇವರೇ ತೊಡಸಿದರು ಎನಗಿ ಅಂಗಿ. ಕೊಕ್ಕಿನ ಕುಲಾವಿ ಸೊಪ್ಪಿನ ಬೆರಲು, ಮನಮ ಬಡಿದು ಕಸಬ ಗುಡಿಸಲು. ಗಮನಿಸಿ, ಮನಮ ಬಡಿದು ಕಸಬ ಗುಡಿಸಲು. ನಾನು ಹೊರಗೆ ಹಿಡ್ಕೊಂಡು ಬಂದಿರೋದು ಲೋಕ ತೊಳೆಯಕ್ಕಲ್ಲ, ಲೋಕದ ಜನರ ಮನಸ್ಸನ್ನು ತೊಳೆಯುವುದಕ್ಕಾಗಿ. ಕಾವ್ಯದ ಪ್ರಮುಖವಾದ ಉದ್ದೇಶ ಯಾವುದು ಅಂದ್ರೆ ಅದು ನಮ್ಮ ಮನಸ್ಸನ್ನ ತೊಳೆಯುವಂತಹದ್ದು, ದೇವರೆಡೆಗೆ ನಡೆಸುವಂತಹದ್ದು. ದೇವಲೋಕಕ್ಕೆ ಹೋಗುವ ಅರ್ಹತೆಯನ್ನ ಮನುಷ್ಯ ಪಡೆಯಬೇಕಾದರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ಬೇಕಾದ್ದರಿಂದ ಅದನ್ನ ಸೂಕ್ಷ್ಮವಾಗಿ ಧ್ವನಿಯಿಂದ ಹೇಳ್ತಾನೆ. ಮನ ಬಡಿದು ಕಸವ ಗುಡಿಸಲು ಊರಂಗವಿದಾಗಲಿ ಶಿವರಂಗ, ಹಸಗೈಯಲಿ ಕಣ್ಕಿವಿಯ ಮೃದಂಗ, ಆಗಲಿ ಭವಭಂಗ ರಸಸಂಗ ಅಂತ ಶಿವ ವಿಜಯಂಗೈಯಲ್ಲಿ ಹೊರಗೆ. ನಮ್ಮ ಒಳಗಿನ ಪರಮ ಪವಿತ್ರವಾದ ಶ್ರೇಷ್ಠ ಭಾವನೆಗಳು ಬಹಿರಂಗಕ್ಕೆ ಬರಲಿ ಅಂತ ಸಾಕ್ಷಿ ಅಕ್ಷಿಯಿಂದ ಆಟವ ಒಳಗೆ ಇದನ್ನ ಚಾಕ್ಷುಷ ಕ್ರತು, ಕಣ್ಣಿನಿಂದ ನೋಡುವಂತಹ ಯಜ್ಞ ಅಂತ ಹೇಳ್ತಾರೆ. ಯಜ್ಞ ಅಂದ್ರೆ ತ್ಯಾಗ ಅಂತ ಸಾಮಾನ್ಯವಾದ ಅರ್ಥ. ನಮ್ಮ ಮನಸ್ಸಿನಲ್ಲಿರುವ ಕೊಳೆಯನ್ನ ತ್ಯಾಗ ಮಾಡಿ ಶುದ್ಧರಾಗಿ ದೇವ ಸಭೆಗೆ ಪ್ರವೇಶ ಮಾಡುವ ಅರ್ಹತೆ ಗಳಿಸುವಂತಹ. ಆತನೊಪ್ಪಿತಕ್ಕೆ ಯಕ್ಷರೂಪಕ, ಬಹಳ ಅಪರೂಪದ ಪದ ಬಳಸಿದ್ದಾರೆ. ಸತ್ಯಾಯನ ಹರಿಶ್ಚಂದ್ರವೆಂಬ ಯಕ್ಷರೂಪಕ ಅಂತ ಹೇಳಿ ಆಗ್ಲೇ ಹೇಳಿದ್ದೇನೆ. ಈ ನಾಟಕದಲ್ಲಿ ಒಂದನೇದು ಮೇಳಗಳಿದೆ ಅಂತ. ಆ ಮೇಳಗಳು ನಾಟಕದಿಂದ ತಗೊಂಡ್ರು ಅಂತ ಹೇಳುವಾಗ್ಲೂ ಕೂಡ ನಮ್ಮಲ್ಲಿ ಬೇರೆ ಕಡೆ ಅದಿದೆ, ಅದು ಯಕ್ಷಗಾನಗಳಲ್ಲಿ. ಅಲ್ಲಿ ಮೇಳ ಕುಣಿತದೆ, ಭಾಗವತನ ಮೂಲಕವಾಗಿ ಬಹಳಷ್ಟು ಮಾತುಗಳನ್ನ ಜನರಿಗೆ ಕಳಿಸ್ಕೊಡ್ತದೆ, ಹೇಳಿಕೊಡ್ತದೆ, ಪಾಠ ಮಾಡ್ತದೆ.
ಸಾಮಾನ್ಯವಾಗಿ ಯಾವುದೇ ಯಕ್ಷಗಾನ ತಗೊಂಡ್ರು ಯಾವುದಾದ್ರೂ ಒಂದು ಮೌಲ್ಯವನ್ನು ಉದ್ಧರಿಸುವಂತಹ ಕಥಾಭಾಗವೇ ಆಗಿರುತ್ತದೆ. ಆದ್ದರಿಂದ ಅದು ಯಕ್ಷಗಾನ ಪ್ಲಸ್ ರೂಪಕ ಅಂದ್ರೆ ನಾಟಕ ಸೇರಿದ್ದು ಯಕ್ಷ ರೂಪಕ. ಅದು ಸರ್ವವೃದ್ಧಿಕರ, ರುದ್ರಿಂದ ಶುದ್ಧ, ಮೌಲ್ಯೋದ್ಭಾದಕ, ದಾರಿ ತೋರಿಸುವ ಬಾಣ, ಜರುಗುವುದು ಕಾಂಬುದು ಸುಡುಗಾಡು, ತನ್ನ ಬೆಲೆ ಉಳಿಸಲು ಅರಸನ ಪಾಡು. ನೇರವಾಗಿ ಕತೆಗೆ ಬರ್ತಾನೆ. ಪೂರ್ವ ಭಾಗ ಎಲ್ಲ ಬಿಟ್ಟು ಕತೆಗೆ ನೇರವಾಗಿ ಸ್ಮಶಾನದಲ್ಲೇ ಕತೆ ಶುರುವಾಗುತ್ತೆ, ಸ್ಮಶಾನದಲ್ಲೇ ಮುಗಿಯುತ್ತೆ. ಅಂದ್ರೆ ಹುಡುಗ ಸತ್ತಿದ್ದಾನೆ, ಶವ ಸಂಸ್ಕಾರಕ್ಕೆ ಬಂದಿದ್ದಾರೆ. ಆ ಸಂಸ್ಕಾರ ಮಾಡೋದಕ್ಕಾಗಿ ಹರಿಶ್ಚಂದ್ರನೇ ಕಾವಲಾಗಿರುವಂತ ಇರೋದ್ರಿಂದ ಅವಕಾಶ ಕೊಡದೇ ಇರುವಾಗ ಅವನು ಚಿತೆ ಮೇಲಿಟ್ಟು ತನ್ನ ಮಗನ ಹೆಣವನ್ನು ಎಳೆದು ಹಾಕುವಂತ. ಇಷ್ಟೇ 4 ಸಾಲಿನ ಕತೆ, ಅಲ್ಲಿಂದ ಶುರು ಮಾಡಿ ಅಲ್ಲಿಗೆ ಮುಗಿಸುವಂತಹದ್ದು. ಆದ್ರೆ ನೋಡ್ಬೇಕು ಅದೆಷ್ಟು ಸುಂದರವಾಗಿ ವಿಸ್ತರಿಸಿದ್ದಾರೆ ಅನ್ನೋದನ್ನು ನೋಡೋಣ. ಯಾಕೆ ಈ ವಿಸ್ತಾರ ಅಂತ ಹೇಳಿದ್ರೆ, ಈ ಹಿನ್ನೆಲೆಯಲ್ಲಿ ಅವರು ಮಾಡುವಂತಹ ಚರ್ಚೆ, ಮಾನವೀಯ ಮೌಲ್ಯಗಳ ದರ್ಶನ, ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ಹೇಗಾಗಬೇಕು, ಎಷ್ಟು ಬೇಕು, ಲಿಮಿಟೇಷನ್ ಎಷ್ಟಿರಬೇಕು ಅನ್ನೋದನ್ನ ಅದ್ಭುತವಾಗಿ ಚಿತ್ರಿಸ್ತಾ ಹೋಗ್ತಾರೆ. ಅದಕ್ಕಾಗೇನೆ ಇಂಟ್ರೊಡಕ್ಷನ್ ನಲ್ಲಿ ಈ ಮಾತನ್ನ ಜ್ಞಾಪಕ ಇಟ್ಕೊಳ್ಳಿ. ಹಳತು ಕತೆ ಎನ್ನುತ್ತ ಬೇಸರಿಸದಿರಿ, ಈ ಜಗದಳು ಹೊಸದಾವುದು ಪೇಳಿ. ಎಷ್ಟು ಚೆನ್ನಾಗಿದೆ ಈ ಮಾತು. ಜೋಡಣೆ ಹೊರತು ಅದೇ ಕಲೆಯ ಐಸಿರಿ, ಅದೇ ಕತೆ ಎಷ್ಟು ಸರಿ ಬಂದಾಗಿದೆ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಬಂದ್ಮೇಲೆ ಇನ್ನು ಅದಕ್ಕಿಂತ ಇನ್ನೇನ್ ಬೇಕು ಅಂತ ಅನ್ಬೇಡಿ. ಇದು ಮತ್ತೆ ಹೇಳ್ಕೊಳ್ಬೇಕಾದದ್ದು. ಪಾತ್ರಗಳ ಜೋಡಣೆ ಬೇರೆ, ಹೇಳುವ ಅಭಿವ್ಯಕ್ತಿಯ ರೀತಿ ಬೇರೆ, ಅದೇ ಕಲೆ. ಅಭಿವ್ಯಕ್ತಿಯಲ್ಲಿ ಕಲೆಯನ್ನ ಮೆರೆಯುವಂತಹದ್ದು. ಪಾತ್ರಗಳೈತಹವು ಇಲ್ಲಿ ಪರಿ ಯಾವುದು ಮಸಣರ ರುದ್ರೋಪಾಸ್ತಿಗಳು ಕಡೆ ಶಿವನಿಗೆ ಬಲಗೈ ಎಡಗೈ, ಬಲಗೈ ಬಂಟರು ಉಪಾಸಿಗಳು ದೇವರನ್ನ ಕುರಿತು ಯಜ್ಞಯಾಗಾದಿಗಳ ಮೂಲಕ ಪ್ರಯತ್ನ ಮಾಡುವಂತಹ ತಪಸ್ವಿಗಳು. ಭೀಕರ ಅಭ್ಯಂತರಗಳ ಪಡೆಯೊಕ್ಕಡೆ ದೇವರ ಎಡಭಾಗದಲ್ಲಿ ಅಭ್ಯಂತರಗಳು, ದೇವಭೂತ ಪಿಶಾಚಿಗಳು, ಅವು ಕೂಡ ಶಿವಗಣ. ಅದು ಒಂದು ಕಡೆ. ಇದು ಎರಡು ಸೇರಿ ಉಂಟಾದಂತಹ ಈ ಕಥಾಭಾಗವನ್ನ ನೋಡಿ. ಒಂದು ದಿನ ಶಿವ ದೇವಸಭೆಗೆ ಬರ್ತಾನೆ. ಹಾಗೆ ಬರೋದುಂಟು ಆಗಿಂದಾಗಿ. ಹಾಗೆ ಬಂದಾಗ ಇಂದ್ರನೋಲಗದ ವೈಭವವನ್ನು ಕಂಡು ಸಂತೋಷಪಟ್ಟು ಸ್ವಲ್ಪ ಕಿತಾಪತಿ ಮಾಡೋ ಸ್ವಭಾವ ಶಿವನಿಗೆ. ಇವತ್ತು ನನಗೊಂದು ಪ್ರಶ್ನೆ ಬಂದಿದೆ, ಉತ್ತರ ಹೇಳಿ ಅಂತ ಹೇಳಿ ಕೇಳ್ತಾನೆ. ಹರನೈತರುವನು ಮುನಿಗಳ ಕೂಡ ಇಂದ್ರನೋಲಗಕ್ಕೆ ಸುವಿಲಾಸದೊಳು ವಿಶ್ವಾನುಗ್ರಹ ಪರ್ಯಟನದಲ್ಲಿ ಅವನು ಹೊಸ ಬಗೆಯನ್ನು ಮೆರಯಿಸಿತು. ಅದು ಶಿವಗೆ ವಿಶ್ವ ಪರ್ಯಟನೆ ಮಾಡುವಾಗ ಒಂದು ವಿಷಯ ಮನಸ್ಸಿಗೆ ಹೊಳೆಯಿತು. ಸಭೆಯು ಚೆನ್ನಾಗಿದೆ, ದಿವ್ಯರ ಸಭೆ ಎಂದನು ಮನದಿ. ಇಂತಹ ದಿವ್ಯವಾದ ಸಭೆಗೆ ಭೂಲೋಕದಿಂದ ಸಶರೀರವಾಗಿ ಬಂದು ಭಾಗವಹಿಸುವ ಯೋಗ್ಯತೆ ನರಮನುಷ್ಯನಿಗೆ ಉಂಟೆ ಅಂತ ಪ್ರಶ್ನೆ ಕೇಳಿದ್ರು. ನಮ್ಮ ಪುಣ್ಯಕ್ಕೆ ತಕ್ಕ ಹಾಗೆ ಸತ್ತ ಮೇಲೆ ಯಮರಾಜ್ಯ ಕೊಡುವಂತಹ ತೀರ್ಮಾನಗಳು, ಎಷ್ಟು ದಿವಸ ನರಕ, ಎಷ್ಟು ದಿವಸ ಸ್ವರ್ಗ, ಅದು ಬೇರೆ. ಪರಿಪೂರ್ಣ ಸನ್ಯಾಸಿಯಾದವನು, ದಿವ್ಯ ಜ್ಞಾನಿಯಾದವನು, ವಿಶ್ವಾಮಿತ್ರ ವಸಿಷ್ಠರಂತೆ ಬ್ರಹ್ಮರ್ಷಿಯಾದವರು ಸಶರೀರವೂ ಸ್ವರ್ಗಕ್ಕೆ ಹೋಗುವ ಅಂದಿನ ದಿನಗಳಲ್ಲಿ ಭೂಲೋಕದಲ್ಲಿ ಇಲ್ಲಿಗೆ ಬರುವಂತಹ ಇನ್ನೊಬ್ರು ಯಾರಿದ್ದಾರೆ ಎಂದಾಗ, ಹಾಗೆ ಎನ್ನುವಾಗ ವಿಶ್ವಾಮಿತ್ರನನ್ನೇ ದೃಷ್ಟಿಸಿ ನೋಡ್ತಾನೆ. ಯಾಕೆಂದ್ರೆ ವಸಿಷ್ಠ ವಿಶ್ವಾಮಿತ್ರರ ನಡವಳಿಕೆ ಹಿಂದೆಲ್ಲ ಆದದ್ದೆಲ್ಲ ಶಿವನಿಗೆ ಗೊತ್ತು. ದಿಟ್ಟಿಯೊಳ ಕೌಶಿಕನ ಕುರಿಯತೆ, ದಿಟ್ಟಿ ದೃಷ್ಟಿ, ಕೌಶಿಕನನ್ನೇ ಕುರಿಯುತ್ತಾ ನೋಡುತ್ತ, ಮೌಲ್ಯ ಶರಣನೊಬ್ಬನನು ಈದರೆ ತೋರದು ಆದಳೆ ಗಾದೆಯನಿಗೆ. ಈದರೆ ಯಾರನ್ನು ಸಜ್ಜನರನ್ನು ಇಲ್ಲಿ ದೇವಲೋಕಕ್ಕೆ ಬರೋ ಅರ್ಹತೆಯನ್ನೇ ಉಳ್ಳವರನ್ನ ಕಾಣಲಿಲ್ಲ. ಯಾಕೆ ಕಾಣಲಿಲ್ಲ ಅಂದ್ರೆ, ತಾನು ಇಲ್ಲಿಗೆ ಬರೋದಕ್ಕೆ ಸಾವಿರ ವರ್ಷಗಳ ತಪಸ್ಸು ಮಾಡಿದ್ದಾನೆ. ಅದೆಷ್ಟೋ ಸರಿ ರಾಜರ್ಷಿಯಾದಂತಹ ವಿಶ್ವಾಮಿತ್ರ ಮತ್ತೆ ತಪಸ್ಸು ಕೆಡಿಸ್ಕೊಂಡು ಮೇನಿಕೆ ಅಂತರಿಂದ
ಮತ್ತೆ ಮತ್ತೆ ತಪಸ್ ಮಾಡಿ ಅಂತೂ ಕಡೆಗೊಮ್ಮೆ ಬ್ರಹ್ಮರ್ಷಿ ಆಗಿದ್ದಾನೆ. ಆದರೂ ವಸಿಷ್ಠರು ಹಾ ಹಾ ನೀನು ಬ್ರಹ್ಮರ್ಷಿ ಅನ್ಲಿಲ್ಲ, ಬ್ರಹ್ಮರ್ಷಿ ಸಮಾನನಾದೆ ಅಂದ್ರು. ಅಷ್ಟಕ್ಕೆ ಅವನು ತೃಪ್ತ. ವಸಿಷ್ಠರು ಅಷ್ಟಾದ್ರೂ ಹೇಳಿದ್ರಲ್ಲನೆ, ಬ್ರಹ್ಮನೇ ಬ್ರಹ್ಮರ್ಷಿ ಪಟ್ಟ ಕೊಟ್ರು, ಸರ್ಟಿಫಿಕೇಟ್ ಕೊಟ್ರು, ವಿಶ್ವಾಮಿತ್ರನಿಗೆ ಸಾಕಾಗ್ಲಿಲ್ಲ. ಈಗ ಮಾತ್ರ ಬ್ರಹ್ಮರ್ಷಿ ವಸಿಷ್ಠ ಅವನು ಹೇಳಬೇಕು ಅಂದಾಗ ಓ ನನ್ನ ಸಮಾನನಾದೆ ಅಂತ ಹೇಳಿದ್ದಕ್ಕೆ ಅಷ್ಟೇ ನನ್ನ ಪುಣ್ಯ ಅಂತ ಸಂತೋಷ ಪಟ್ಕೊಂಡು ಹೋಗ್ತಾನೆ. ಆದರೆ ವಸಿಷ್ಠ ವಿಶ್ವಾಮಿತ್ರರಿಗೆ ಒಂದು ವೈರ ಹಿಂದಿಂದ ಇದ್ದದ್ದು ಕಥೆ ನನಗೆ ಹೇಳೋದಿಲ್ಲ, ನಿಮಗೆ ಗೊತ್ತು ಅನ್ಕೋತೇನೆ. ಕಾಮಧೇನುವನ್ನ ಬಲಾತ್ಕಾರ ಮಾಡಿದಂತಹ ಸಂದರ್ಭ. ಹಾಗಿರುವಾಗ ಹರಿಶ್ಚಂದ್ರ ತಲೆ ವಿಶ್ವಾಮಿತ್ರ ತಲೆ ಆಡಿಸ್ತಾನೆ. ಯಾಕೆಂದ್ರೆ ನಾನು ಎಷ್ಟು ಕಷ್ಟಪಟ್ಟು ಈ ಜಾಗಕ್ಕೆ ಬಂದಿದ್ದೇನೆ, ಯಾವನೋ ಬೀದಿಲಿ ಹೋಗೋನು ಹಳ್ಳಿ ಜನ, ಭೂಲೋಕದ ಜನ ಸಮಕ್ಕೆ ನನ್ನ ಪಕ್ಕದ ಕುರ್ಚಿಲ್ ಕೂರೋ ಯೋಗ್ಯತೆ ಪಡೆದಿದ್ದಾನ, ಛೇ ಸತ್ಯವೇ ಇಲ್ಲ ಅಂತ ಒಂದೇ ಮಾತಲ್ಲಿ ತಿರಸ್ಕಾರ ಮಾಡ್ತಾನೆ. ಆಗ ವಸಿಷ್ಠರು ವಸಿಷ್ಠ ಗೋ ಬ್ರಹ್ಮರ್ಷಿಗೋ ಬೇರೆ ಬಗೆ ಹರಿಶ್ಚಂದ್ರನಂ ಹರೆಗೆ ತೋರುವಂ ನನ್ನಿಗನಿವ ಧರ್ಮಿಷ್ಠ ಬರುವಂ ರಾಜಸೂಯವನು ಕೈದು ಈ ಸಭೆಗೆ ಎನೆ ಮುನಿ ಪಕ್ಕಾದನ ಬೇರು ನಡೆಗೆ ಆ ಕವಿ ಶ್ರುತ ಕಾಮಿ ಸಾಮಾನ್ಯಂ ಹುಸಿಕಂ. ಎಷ್ಟು ಬೈಗಳ ಒಂದೊಂದು. ಯಾಕೆ ವಿಶ್ವಾಮಿತ್ರನಿಗೆ ಹರಿಶ್ಚಂದ್ರನ ಮೇಲೆ ಕೋಪ? ಭವಿ ಸುತಕಾಮಿ ಸಾಮಾನ್ಯ ಹುಸಿಕ ಸುಧರ್ಮೆಗಪ್ಪನೇ ಮಾನ್ಯಂ. ಸುಧರ್ಮ ಅಂದ್ರೆ ದೇವಲೋಕದ ಸಭೆಯ ಹೆಸರು. ಯಾಕೆ ಈ ಮಾತು ವಿಶ್ವಾಮಿತ್ರನಲ್ಲಿ ಬಂತು ಅಂದ್ರೆ ಅದಕ್ಕೆ ಸರಿಯಾದಂತ ಹಿನ್ನೆಲೆ ಇದೆ. ವಿಶ್ವಾಮಿತ್ರ ಹರಿಶ್ಚಂದ್ರ ನಿನ್ನೆ ಸಿಕ್ಕಾಪಟ್ಟ ಸುಳ್ಳುಗಾರನಾಗಿರ್ತಾನೆ, ಸುಳ್ಳು ಹೇಳಿರ್ತಾನೆ. ಅದನ್ನು ವಿಶ್ವಾಮಿತ್ರನಿಗೆ ಗೊತ್ತು. ಅವನು ಮಕ್ಕಳ ಇಲ್ಲದೆ ಇದ್ದಾಗ ತನಗೆ ಮಕ್ಕಳಾಗ್ಬೇಕಂತ ಹೇಳಿ ವರ್ಣದೇವನನ್ನು ಕುರಿತು ಯಜ್ಞ ಮಾಡಿ ಅವನ ಅನುಗ್ರಹದಿಂದ ಮಗುವನ್ನು ಪಡಿತಾನೆ. ಆದರೆ ವರುಣ ಮಗು ಕೊಡುವಾಗ ಒಂದು ಮಾತು ಹೇಳ್ತಾನೆ, ನಿನಗೆ ಪುತ್ರ ಸಂತಾನ ಯೋಗ ಇಲ್ಲ, ನಿನ್ನ ಯಜ್ಞಕ್ಕೆ ಮೆಚ್ಚಿನ ಕೊಟ್ಟೆ ನಿಜ, ಆದರೆ ಆ ಮಗುವನ್ನ 1 ವರ್ಷ ನೀ ಇಟ್ಕೋಬಹುದಷ್ಟೇ. ಮುಂದಿನ ವರ್ಷ ನಾನು ಇದೇ 26 ಆಗಸ್ಟ್ 17ಕ್ಕೆ ಬರ್ತೇನೆ, ನಿನ್ನ ಮಗುವನ್ನು ನನಗೆ ವಾಪಸ್ ಕೊಡ್ಬೇಕು ಅಂತಾನೆ ಇವನು ಒಪ್ಕೋತಾನೆ. ಅದೇ ಪ್ರಕಾರ 1 ವರ್ಷ ಮೇಲೆ ಬಂದ್ರೆ ಅಯ್ಯೋ ಎತ್ತಾಡ್ಲಿಲ್ಲ, ಮುದ್ದಾಡ್ಲಿಲ್ಲ, ಮಗು 2 ಕಾಲು ಮುದ್ದಾಗಿ ಕಾಲ ಆಡೋದು ನಡೆಯೋದು ನೋಡ್ಲಿಲ್ಲ ಅಂತ 2 ಮಾತು ಹೇಳಿ ಕೇಳಲಿಲ್ಲ, ಪ್ಲೀಸ್ ನೆಕ್ಸ್ಟ್ ಇಯರ್ ಬಾ ಅಂತ ಕಳಿಸ್ತಾನೆ. ಹೀಗೆ ಕಳಿಸ್ತಾ 16 ವರ್ಷ ತಳೆದಾಗ ಕೋಪ ಬಂದ ವರುಣ ಅವನಿಗೆ ಜಲೋದರ ರೋಗವನ್ನು ಕೊಡ್ತಾನೆ. ಹೊಟ್ಟೆ ಉಬ್ಬರಿಸ್ಕೊಂಡು ಅಜಗರದಂತೆ ಜಾಗದಲ್ಲಿ ಬಿತ್ಕೊಂಡು ಗೋಳಾಡುವಂತಹ ಕಾಯಿಲೆ, ಸುಳ್ಳು ಹೇಳಿದ್ದಕ್ಕೆ ಹರಿಶ್ಚಂದ್ರನಿಗೆ. ಆಗ ಏನ್ ಮಾಡೋದು ತೋರಿದ್ರೆ ಕತೆ ನಿಮ್ಗೆ ಗೊತ್ತಾದ್ರೂ ನಾನು ಹೇಳಲೇಬೇಕಾಗಿದೆ, ಜ್ಞಾಪಿಸೋದಕ್ಕಾಗಿ ಆ ವರುಣನಿಗೆ ಮಗನ ಬಲಿ ಕೊಡೋದ್ರ ಬದಲು ಬೇರೆ ಒಂದು ಬಲಿಯನ್ನು ಕೊಡೋಣ ಅಂತೇಳಿ ಒಬ್ಬ ಮನುಷ್ಯನನ್ನ ಕೊಂಡ್ಕೊತಾನೆ. ಅಜಿಗರ್ತ ಅಂತೇಳಿ ಸನ್ಯಾಸಿ. ಅವನಿಗೆ 3 ಜನ ಮಕ್ಕಳು, ಕಡು ಬಡತನ. ಯಾರು ಯಜ್ಞಕ್ಕೆ ಬಲಿ ಕೊಡೋದಕ್ಕೆ ಮಗುವನ್ನು ಕೊಡ್ತಾರೋ ಆ ತಂದೆಗೆ ಕೋಟಿ ಕೋಟಿ ಹೊನ್ನು ಕೊಡ್ತೀನಿ ಅಂತ ಹರಿಶ್ಚಂದ್ರ ಘೋಷಣೆ ಮಾಡಿದಾಗ ಅಜಿಗರ್ತನಿಗೆ ಕಿವಿ ಚುರುಕಾಯ್ತು. ಅವನ ಹೆಂಡತಿಗೂ ಇಷ್ಟ ಆಯ್ತು. 3 ಜನ ಒಂದು ಹಾಕಿ ಕೊಟ್ಬಿಡ್ಬಾರ್ದು ಅಂತ ಹೇಳಿ ದೊಡ್ಡ ಮಗ ನನಗಿರ್ಲಿ ಅಂತ ಅಪ್ಪಂದ, ಕಿರಿಯವನ್ ನನಗಿರ್ಲಿ ಅಂತ ಅವು ಅಂದ್ಲು. ಮಧ್ಯದವ ನನ್ ಕೈ ಬಿಟ್ರು ಒಂದು ಸೀದಾ ವಿಶ್ವಾಮಿತ್ರಲ್ಲಿಗೆ ಬಂದ. ತಮಾಷೆ ಅಂದ್ರೆ ಆ 3 ಜನರ ಮಕ್ಕಳ ಹೆಸರು ನಾಯಿಬಾಲ ಅಂತ. ಯಾಕೆ ಹೆಸರಿಟ್ಟಿದಾರ ನನಗಂತೂ ಅರ್ಥ ಆಗೋದಿಲ್ಲ. 3 ಜನರ ಹೆಸರು ನಾಯಿಬಾಲನೆ. ಒಬ್ಬ ಶುನಃಪುಚ್ಚ, ಇನ್ನೊಬ್ಬ ಶುನಃಶೇಫ, ಮತ್ತೊಬ್ಬ ಶುನೋ ಲಾಂಗೋಲ ಅಂತ. ಅಂದ್ರು ಅದೇ, ಶೇಫ ಅಂದ್ರು ಅದೇ, ಲಾಂಗೋಲ ಅಂದ್ರು ಅದೇ. ಶುನಃಶೇಫ ನಡುಕಲ. ಅವನು ಸೀದಾ ಬಂದು ವಿಶ್ವಾಮಿತ್ರ ಮುನಿಗಳ ಕಾಲಿಗೆ ಬಿದ್ದು ತನ್ನನ್ನು ರಕ್ಷಿಸು ಅಂತ ಬೇಡ್ತಾನೆ. ಆಗ ವಿಶ್ವಾಮಿತ್ರ ಅವನನ್ನ ಬದುಕಿಸಿದ್ದಲ್ದಲೇನೆ ಈ ವರ್ಣನನ್ನು ತೃಪ್ತಿಪಡಿಸಿ ಮುಂದೆ ಶೇಫ ದೊಡ್ಡ ಋಷಿ ಆಗ್ತಾನೆ, ಪ್ರಸಿದ್ಧಿ ಆಗ್ತಾನೆ. ಆದರೂ ಈ ಹಿನ್ನೆಲೆಯಲ್ಲಿ ಹರಿಶ್ಚಂದ್ರ ಮಾಡಿದ ಸುಳ್ಳು ಗೊತ್ತಿರೋದ್ರಿಂದ ವಿಶ್ವಾಮಿತ್ರ ನನ್ನಂತಹ ಬ್ರಹ್ಮರ್ಷಿಯ ಪಕ್ಕದಲ್ಲಿ ಸುಧರ್ಮೆಯಲ್ಲಿ ಬಂದು ಕೂತ್ಕೊಳ್ಳೋ ಯೋಗ್ಯತೆ ಅವನಿಗಿಲ್ಲ ಅನ್ನೋದು ಚೆನ್ನಾಗೆ ಗೊತ್ತಿರುವಾಗ ನನ್ನ ಶಿಷ್ಯನೇ ಆಗಿರೋದ್ರಿಂದ
ಅಷ್ಟೇ ಅಲ್ಲ, ಆ ವಂಶಕ್ಕೆ ಎಷ್ಟು ಉಪಕಾರ ಮಾಡಿದ್ದಾನೆ ಅವರಪ್ಪ ತ್ರಿಶಂಕು ಅಂತ ಹೇಳಿ. ಅವನಿಗೆ ತಾನು ಪ್ರತ್ಯೇಕ ಸ್ವರ್ಗವನ್ನೇ ನಿರ್ಮಾಣ ಕೊಟ್ಟವನು ವಿಶ್ವಾಮಿತ್ರ. ಈ ವಂಶದ ಕತೆ ಬುಡದಿಂದ ಕೊನೆಯಿಂದ ಎಲ್ಲ ತನಗೆ ಗೊತ್ತಿರೋದ್ರಿಂದ ವಸಿಷ್ಠರ ಮಾತನ್ನು ವಿರೋಧಿಸಿ ಅವನು ಸುಳ್ಳ ಅಂತ ನೀನು ಸುಳ್ಳು ಹೇಳಿಸಿದ್ರೆ ಅಂತ ಚಾಲೆಂಜ್ ಮಾಡ್ತಾರೆ ವಸಿಷ್ಠರು. ಇವನು ಒಪ್ಕೋತಾನೆ, ಸುಳ್ಳು ಹೇಳಿಸುವುದಕ್ಕಾಗಿ ಭೂಮಿಗೆ ಬರ್ತಾನೆ. ಋಷಿಗಳಿಗೆ ನಡೆದಂತಹ ಈ ಗದ್ದಲ, ಅವನನ್ನ ಸುಳ್ಳು ಹೇಳಿಸೋದಕ್ಕಾಗಿ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡೋ ವಿಶ್ವಾಮಿತ್ರ, ಅವನನ್ನ ಹೆಂಡತಿ ಮಕ್ಕಳನ್ನ ಕಳ್ಕೊಂಡು, ಹುಟ್ಟಿದ ಮಗುವನ್ನು ಕಳ್ಕೊಂಡು, ಅವನು ಸ್ಮಶಾನದಲ್ಲಿ ಆಳಾಗಿ ರಾಜನಾದ ಹರಿಶ್ಚಂದ್ರ ಸ್ಮಶಾನದ ಆಳಾಗಿ ಆಳುವಂತಹ, ಅಲ್ಲಿ ಸುಡಕ್ ಬಂದ ಹೆಣದ ಅಕ್ಕಿಯೇ ಅವನ ದಿನದ ಆಹಾರವಾಗಿ ಘಟಿಸಿ ಭಯಂಕರ ಘಟನೆಗಳು ನಡೆದು, ಸುಳ್ಳು ಹೇಳೋದಕ್ಕೆ ಎಷ್ಟು ಬೇಕೋ ಕಾಟ ಕಷ್ಟ ಈ ಲೋಕದಲ್ಲಿ ಇನ್ನಿದಕ್ಕಿಂತ ಕಷ್ಟ ಇಲ್ಲ, ಅಷ್ಟು ಕಷ್ಟವನ್ನ ವಿಶ್ವಾಮಿತ್ರ ಕೊಡ್ತಾನೆ. ಆದರೂ ಹರಿಶ್ಚಂದ್ರ ಸುಳ್ಳು ಹೇಳಲಿಲ್ಲ ಅನ್ನೋ ಮಾತು ಕಡೆಯಲ್ಲಿ ನೀವು ನೋಡ್ತೀರಿ. ಈ ಕಥೆಯನ್ನ ಹಳೆ ಕಥೆಯೆಂದು ಬೇಸರಿಸದಿರಿ, ಮತ್ತೆ ಮತ್ತೆ ನಾವು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಮತ್ತೆ ಅದಕ್ಕೆ ಶ್ರೀಪತಿ ನೆನ್ಸ್ಕೊಂಡು ಅವ್ರು ಹೇಳುವಾಗ, ಕೆಲವು ದೇಶಗಳಲ್ಲಿ, ಜಪಾನ್ ಅಂತಹ ದೇಶಗಳಲ್ಲಿ ಮಾರಲ್ ಎಜುಕೇಶನ್ ಯಾವ ಮಟ್ಟದಲ್ಲಿದೆ ಅಂತೇಳಿ ಇದು ನಿರಂತರವಾಗಿ ನಾವು ಯೋಚನೆ ಮಾಡಬೇಕಾದದ್ದು. ಬೇರೆ ದೇಶಗಳಲ್ಲಿ ಕೊಲೆ, ಸುಲಿಗೆ, ದರೋಡೆ ನಡೆಯುವಂತಹ, ನಮ್ಮ ದೃಷ್ಟಿಯಲ್ಲಿ ಪಾಕಿಸ್ತಾನ ಬಹಳ ಕೆಟ್ಟ ದೇಶ ಅಂತೇಳಿ ಇತ್ಯಾದಿ ಇತ್ಯಾದಿ. ಈ ಹಿನ್ನೆಲೆಯಲ್ಲಿ ಚಿಕ್ಕ ವಯಸ್ಸಿನಿಂದ ಎಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನೋದನ್ನ ಅವ್ರು ಬಹಳ ಚೆನ್ನಾಗಿ ಚರ್ಚಿಸಿದ್ದಾರೆ. ಆ ಮಾತನ್ನು ಇಲ್ಲಿ ಜ್ಞಾಪಿಸ್ಕೊತೇನೆ. ಯಾಕಂದ್ರೆ ಹರಿಶ್ಚಂದ್ರನ ಕತೆ ನಿತ್ಯ ನೂತನವಾದದ್ದು, ಎಲ್ಲ ಮಕ್ಕಳಿಗೂ ಹೃದ್ಗತವಾದರೆ. ವಿಶ್ವಾಮಿತ್ರ 100% ಹರಿಶ್ಚಂದ್ರ. ವಿಶ್ವಾಮಿತ್ರ ಅಂತ ಬರುತ್ತೆ, ಯಾಕೆ ನನ್ನ ಬಾಯಲ್ಲಿ ಹೆದರಿಕೆ ಅಂತ ಕಾಣುತ್ತೆ ಅವ್ರನ್ನ ಕಂಡ್ರೆ. ಹರಿಶ್ಚಂದ್ರ 100ಕ್ಕೆ 100 ಸತ್ಯವಂತನಾದರೆ, ಸತ್ಯವ್ರತಿ ಆದರೆ, ನಾವು ಕಡೆ ಪಕ್ಷ 10% ಆದರೂ ಸಾಕು, ನಮ್ಮ ಉದ್ಧಾರ, ಕಲ್ಯಾಣ ಆಗ್ತದೆ, ಸ್ವಲ್ಪ ಪ್ರವೇಶ ಸಿಗ್ತದೆ ಅನ್ನೋ ಮಾತು ಮಕ್ಕಳಿಗೆ ಕಲಿಸ್ಬೇಕು. ಹಳಕಥೆಯನ್ನುತ ಬೇಸರಿಸದಿರಿ, ಈ ಜಗದಳು ಹೊಸತುವುದು ಹೇಳಿ. ಚಾಲೆಂಜು. ಜೋಡಣೆ ಹೊಸತು, ಅದೇ ಕಲೆ ಐಸರೆ, ಪಾತ್ರಗಳೈತಹವು ಇಲ್ಲಿ ಪರಿಪರಿ ಅಂತೇಳಿ ಸನ್ಯಾಸಿಗಳು, ಆಮೇಲೆ ಭೂತಗಳು, ವೆಂತರಗಳು ಎಲ್ಲವನ್ನು ತಂದಿದ್ದಾನೆ ಅಂತೇಳಿ ವಸಿಷ್ಠ ವಿಶ್ವಾಮಿತ್ರರ ಜಗಳದ ಮಾತುಗಳನ್ನ ಮುಂದೆ ಹೇಳ್ತಾನೆ. ಆ ಭವಿ, ಭೂಲೋಕದ ನರ ಮನುಷ್ಯರಾಗಿ ಸಹಜವಾಗಿ ಎಲ್ಲ ಕೆಟ್ಟ ಗುಣಗಳ ಅಗಲವಾಗಿರುವಂತಹ ಹರಿಶ್ಚಂದ್ರ, ಓಹೋ ಆ ಭವಿ ಪಕ್ಕಾದನು ಬಿರುನಡೆಗೆ, ಆ ಭವಿ ಸುತಕಾಮಿ ಸಾಮಾನ್ಯಂ ಹುಸಿಕಂ ಸುಧರ್ಮಗಪ್ಪನೇ ಮಾನ್ಯಂ ಎಂಧಂ ಗಾಧೇಯಂ. ಗಾಧೇಯ ಅವನ ವಿಶ್ವಾಮಿತ್ರನ ಇನ್ನೊಂದು ಹೆಸರು. ಹೀಗೆ ಅವನ ಬಿರುನುಡಿಗೆ, ಅವನಂದ್ರೆ ಶಿವನು ದಮವಿಲ್ಲದ ತಪವಂ ಮೋಸದರಾಗಿ ಭೋಗಿ ಅವಂ ಎಂತು ಅಡರುವನು ಈ ದಿವ್ಯ ಸ್ಥಳಮಂ. ಅಡರು ಏರು ಅಂತ ಅಂದಾಗ, ಅದರೊಳಗೆ ತೊಡಗಿ ಹನೆ ಕೊಡುಗೈ ದಣಿ ತಗೋ ನೋಡಿ ಅಂತ ತೋರಿಸ್ತಾನೆ ವಸಿಷ್ಠರು. ಅವನು ಕೊಡುಗೈ ದಣಿ ನೋಡ್ತಾರೆ, ಅವರು ಯಜ್ಞ ಮಾಡ್ತಾ ಇದ್ದಾನೆ, ಯಾರು ಏನ್ ಬೇಕಾದ್ರೂ ಕೇಳ್ತಾ ಇದ್ದಾನೆ. ತೊಡಗಿ ಹನದೋ ಕೌಶಿಕ ಮುನಿ ಬಿಂಗದಿಂದ ಹೇಳ್ತಾನೆ, ಯಾಗಾಂತ್ಯದಾನದೊಳಿಹ ದೊರೆಯಂ ತೋರುವಂ ವಸಿಷ್ಠನಃ. ಹಾಗಾದಾಗ ನಾ ಅಲ್ಲೇ ಹೋಗ್ತೀನಿ, ಕೇಳಿದವ್ರಿಗೆ ಕೇಳಿದ್ ಕೊಡ್ತೀನಿ ಅನ್ನೋದಾದ್ರೆ, ನಾನಲ್ಲಿ ಕೇಳ್ಬಿಟ್ಟು ಅವನು ಹುಸುಕ ಅನ್ನೋದನ್ನ ತೋರಿಸ್ತೀನಿ ವಸಿಷ್ಠರಿಗೆ ಅಂತೇಳಿ ದೂರದಲ್ಲಿ ಶಿವನಿಗೆ ಹರಿಶ್ಚಂದ್ರನನ್ನು ತೋರಿಸಿದ ವಸಿಷ್ಠರ ಮಾತನ್ನೇ ಬಲವಾಗಿಟ್ಕೊಂಡು, ದೊರೆಯ ತೋರುವಂ ವಸಿಷ್ಠನಃ ಪರಿಗಿಸುವೆನು ಋಷಿ ದಿಟವಾಡುವೆಯೋ. ಏನಂತೀಯ ವಸಿಷ್ಠರ? ಏನೇ ಹರನೊಪ್ಪಿದ ಜತನಕ್ಕೆ ಸಗ್ಗವಗ್ಗವೇ ವಸಿಷ್ಠ ವಚನಕ್ಕೆ, ಅಲ್ಲಿ ಮೊದಲಿಟ್ಟಿತು ಹುರುಳಿನ ಕತೆ. ಹುರುಳು ಹುಳುದೆ. ಅಷ್ಟೇ. ನೆಕ್ಸ್ಟ್ ಪ್ಯಾರದಲ್ಲಿ ಕೇಳಿದ್ದೆಲ್ಲ ಕೊಡ್ತೀನಿ ಅಂತ ಅವನಂದ. ಯಾಕನ್ನ ಒಂದು ಮಾತನ್ನು ಮುಳಿಸ್ಕೊಳ್ಳೋದಕ್ಕೆ ಅವನು ಕೇಳಿದ. ಎತ್ತರವಾದ ಆನೆಯ ಮೇಲೆ ಎತ್ತರವಾದ ಒಬ್ಬ ಮನುಷ್ಯ ನಿಂತ್ಕೊಂಡು ಶಕ್ತಿಯೆಲ್ಲ ಬೀಡಿ ಒಂದು ಶಕ್ತಿಯನ್ನೆಲ್ಲ
ತೋರಿ ಒಂದು ಕಲ್ಲನ್ನು ಮೇಲೆ ಕೆಸ್ತಾರೆ, ಆ ಕಲ್ಲೆಲ್ಲೋ ಎಷ್ಟೆತ್ತರ ಹೋಗುತ್ತೋ ಅಲ್ಲಿವರೆಗೆ ಚಿನ್ನ ವಜ್ರ ವೈಡೂರ್ಯಗಳ ರಾಶಿಯನ್ನು ಕೊಡು. ಅಂದ್ರೆ ನೀನ್ ಕೊಡಕ್ಕಾಗದೇ ಇರೋಷ್ಟು ಹಣ ಕೊಡು ಅಂತ ಅರ್ಥ. ಯಾಕೆಂದ್ರೆ ಎತ್ತರವಾದ ಆನೆಯ ಮೇಲೆ ಎತ್ತರವಾದ ಮನುಷ್ಯ ಎತ್ಕೊಂಡು ಕಲ್ಲನ್ನಿಸ್ತಾರೆ, ಮೇಲಕ್ಕೆ ಆ ಪಾಯಿಂಟ್ ವರೆಗೆ ಹೋಗುವಾಗ ಅಗಲಾಗ್ತಾ ಹೋಗುತ್ತೆ ರಾಶಿ, ಬಂಗಾರದ ರಾಶಿ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ವಿಮಾನವೆಲ್ಲ ಹೋಗಿದ್ರು ಅದು ಆ ಎತ್ತರಕ್ಕೆ ರಾಶಿಯನ್ನ ಹಾಕೋದಕ್ಕೆ ಸಾಧ್ಯ ಇಲ್ಲ. ಒಂದ್ ಸಣ್ಣ ಲಗ ಇಟ್ಟು ಅದ್ರಲ್ಲಿ ತುಂಬಿದ್ರು ತುಂಬಬಹುದು. ಆದ್ರೆ ಇಲ್ಲಿ ಹಾಗೆಲ್ಲ ಸ್ಥಳದಲ್ಲಿ ಹರಡ್ಕೊಳ್ತಾ ಇರೋದ್ರಿಂದ ತುದಿ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ವಿಶ್ವಾಮಿತ್ರನಿಗೆ ಕೇಳಿದ ಹಾಗೆ ಎಲ್ಲವನ್ನೂ ಕೊಟ್ಟು ಕೆಟ್ಟ. ಯಾಕೆ ಸಾಲದೇ ಇದ್ದಾಗ ಹೆಂಡತಿ ಮಕ್ಕಳನ್ನು ತನ್ನನ್ನು ಮಾರಿಕೊಳ್ಳಬೇಕಾದಂತಹ ಸ್ಥಿತಿ ಅವನಿಗೆ ಬಂತು. ನನ್ನ ನೆಲೆ ಎಲ್ಲಿಗೆ ಈಗ ಎಲ್ಲಿ ದೇವರಡೆಯಲ್ಲ, ಹಿಮಗಿರಿಯ ಶಿವನ ಸಾನ್ನಿಧ್ಯವಲ್ಲ, ಹೋಮಧೂಮದ ಜೊತೆಗೆ ಶಿಷ್ಯರು ಗೀತ, ಎಲ್ಲಿದೆ ಏನಾಯ್ತು ನನ್ನ ಕತೆ, ಸೃಜಿಪನವನಾಕದೊಳಗೆನ್ನ ಚಿತ್ತರಥ, ಚರಿಸದಿ ಮಸಣದೊಳೆ. ಸ್ಮಶಾನದ ಹಾಳಾಗಿರುವಾಗ ಶಿಷ್ಯರು, ಶ್ರಮ, ಪ್ರವಚನ, ಗುರುತ್ವ ಎಲ್ಲ ಹೋಯ್ತು. ನನ್ನ ಸ್ಥಿತಿ ಏನಾಯ್ತಯ್ಯೋ, ಗಡಿಸಿದೆ ನನಗೆ ಬರಿಯ ಛಲ. ಮನಸ್ಸಿನಲ್ಲಿ ಮತನ ಮಾಡ್ತಾ ಇದ್ದೇನೆ, ಯಾತಕ್ಕಿದೆಲ್ಲ ಮಾಡ್ತಾ ಇದ್ದೇನೆ ನಾನು. ವಿಶ್ವಾಮಿತ್ರ ಹರಿಶ್ಚಂದ್ರನನ್ನ ದ್ವೇಷಿಸೋದಕ್ಕೆ ಯಾವ ಒಂದು ಸಣ್ಣ ಕೂದಲೆಳೆ ಕಾರಣವೂ ಇಲ್ಲ. ಯಾಕೆಂದ್ರೆ ಅವನಿಗೆ ಬೇಕಾದಷ್ಟು ಉಪಕಾರ ಮಾಡಿ ಆ ವಂಶಕ್ಕೆ ಉದ್ಧಾರ ಮಾಡಿದಂಥವನು, ತಾನು ಹೇಳಿ ಕೇಳ್ಕೊಂಡಿರುವಂತಹ ವಂಶದ ಜನ ಆಗಿರುವಾಗ ನಾನು ಯಾಕೆ ಅವನ ಮೇಲೆ ದ್ವೇಷ ಮಾಡ್ತಾ ಇದ್ದೇನೆ. ನನ್ನಿಗಿವ ನಿಲ್ಲಲೇನು, ನಿಲ್ಲದಿದ್ದರೇನು. ಅವನು ಒಳ್ಳೇದು ಮಾಡಿದ್ರೆ ಅವನ ಪುಣ್ಯ, ಕೆಟ್ಟದ್ದು ಮಾಡಿದ್ರೆ ಅವನು ಮಾಡಿದ ಪಾಪ ಅವನು ಅನುಭವಿಸ್ತಾನೆ. ನನಗೆ ಅದಕ್ಕೂ ಏನ್ ಸಂಬಂಧ? ಅವನ ಹತ್ರ ಯಾಕೆ ನಾ ಸುಳ್ಳು ಹೇಳ್ಬೇಕು? ಸುಳ್ಳು ಹೇಳಿಸೋದ್ರಿಂದ ನನಗಾಗೋ ಲಾಭ ಏನು? ನನ್ನೀಂದು ಸತ್ಯ ನನ್ನಿಗಿವ ನಿಲ್ಲಲೇನು, ನಿಲ್ಲದೆ ಇರಲೇನು, ಆವ ಬೆಲೆಗೆನೆ ದೊರೆಯ ಕಾಡುತ್ತಿಹೆ ನಾನು, ನನ್ನ ಏರುವ ನೆಲೆಗೆ ಅಯ್ಯೋ ಏರುತ್ತಿಹನಲ್ಲ. ವಿಶ್ವಾಮಿತ್ರ ಎಷ್ಟು ಕಷ್ಟಪಟ್ಟು 100 ವರ್ಷ ತಪಸ್ಸನ್ನು ಮಾಡಿ ನಾನು ರಾಜರ್ಷಿ ಆದೆ, ಮಹರ್ಷಿ ಆದೆ, ಬ್ರಹ್ಮರ್ಷಿಯೂ ಆದೆ. ಏನೂ ಇಲ್ಲ, ಮನೆಯಲ್ಲೇ ಹೆಂಡತಿ ಮಕ್ಳ ಜೊತೆನೇ ಇದ್ದು ನನ್ನ ಲೆವೆಲ್ಗೆ ಬರ್ತಾ ಇದ್ದಾನಲ್ಲ, ಆ ಕೋಪಕ್ಕೆ ಬಹುಶಃ ಕೇಳಿದ್ರೆ ಕೇಳ್ತೀನಿ, ಕೊಡ್ತೀನಿ, ಚೆಂಬದ ಮಾತು ಬಂತು ಕಾಣುತ್ತೆ. ಅದನ್ನೇ ಅನ್ಕೋತಾನೆ, ತಪ್ಪಿದೆನು ನಾನು, ಯಾಕಾದರೂ ಈ ಮಾತ ಹೇಳಿದೆನೋ ನಾನು. ಬೆಳೆಯುತ್ತಿದೆ ಋಷ ತೇಜ, ಹರಿಶ್ಚಂದ್ರನಲ್ಲಿ ಋಷಿಯ ತೇಜಸ್ಸು, ತಿಟಕು ಬೈರಾಗಿಯೇ ನನಗೆ ಪ್ರಶ್ನೆ ಉತ್ತರ ಬೇಕು, ನಿಜಕ್ಕೂ ಬೈರಾಗಿಯೇ ಆಸೆ ಕಿಂಚಿತ್ತಿಲ್ಲವೇ. ಯೋಚನೆ ಮಾಡ್ತಾನೆ, ಚಪ್ಪಾಳೆ ಹೊಡಿತಾನೆ, ಆಳು ಬರ್ತಾನೆ. ನಕ್ಷತ್ರಕ ಅಂತ ಹೇಳಿ ನಿಮಗೆ ಗೊತ್ತಿದೆ, ಕತೆ ಒಳಗೂ ಕೂಡ ಹರಿಶ್ಚಂದ್ರನ್ನು ಚೆನ್ನಾಗಿ ಕಾಟ ಕೊಟ್ಟು ಕಾಡ್ದವನು ನಕ್ಷತ್ರಕ. ಕಾಲು ನೋವಾದಾಗ ನಾನು ಹೊತ್ಕೊಂಡು ಹೋಗೋದಿಲ್ಲ ಹೇಳಿದವನು ಅಂತ ರಾಜನಿಗೆ ಪರಮಾವಧಿ ಶಿಕ್ಷೆ ಕೊಟ್ಟ ನಕ್ಷತ್ರಕ. ಗುರುಗಳು ಚಪ್ಪಾಳೆ ಹೊಡ್ಕೊಳ್ಳಿ ಬಂದು ನಿಂತ್ಕೊಂಡು, ಮಹಾಗುರುವೇ ಇನ್ಯಾವ ಮನ ಹಾಳೆ ಕೆಲ್ಸಕ್ಕೆ ನನಗೆ ಆಜ್ಞೆ ಮಾಡ್ತೀರಿ ಅಂತ ಕೇಳ್ತಾನೆ. ಕೆಲಸ ಮಾಡಿ ಅವ್ನಿಗೆ ಎಷ್ಟು ಬೇಸರ ಆಗಿದೆ ಅಂದ್ರೆ, ರಸದೊಳಗೆ ಇಳಿದಿ ಅನ್ನೋದು ಗುರುವೇ, ಇನ್ನಿಳಿಯ ನಡೆಯಿಲ್ಲ, ಇನ್ನಿಳಿಯೋಕೆ ಆಗಲ್ಲ ನನಗೆ, ಅಷ್ಟು ನಾನು ದುಷ್ಟರಲ್ಲಿ ಪರಮಾವಧಿ ದುಷ್ಟ, 100% ದುಷ್ಟ ಆಗೋಗಿದ್ದೇನೆ. ನೀವು ಮನೆ ಹಾಡು ಅಂತ ಬೈತೀನಿ, ನೀನ್ ನನ್ಗೇನ್ ಮಾಡ್ಬಲ್ರಿ? ನಾನೀಗ ಎಷ್ಟು ಕಷ್ಟ ಅನುಭವಿಸ್ತಿದ್ದೇನೋ ಅದಕ್ಕಿಂತ ಹೆಚ್ಚಿಗೆ ನೀವು ಕೊಡೋ ಹಾಗಿಲ್ವಲ್ಲ. ನನ್ನ ಮನಸ್ಸು ಸತ್ತೋಗಾಯ್ತು. ಆದ್ರಿಂದ ಗುರುಗಳೇ ಹೇಳ್ತಾ ಇದ್ದೇನೆ, ನೀವು ಬಹಳ ಕೆಟ್ಟವರು, ಶಾಪ ಕೊಡ್ತೀರಿ ಕೊಡಿ, ಕೊಟ್ರೆ ಈ ನೋವಿಗಿಂತ ಹೆಚ್ಚಿನ ನೋವು ಆಗೋದಿಲ್ಲ ಅನ್ನೋ ದೃಷ್ಟಿ. ಈ ಆ ಮಾತು ನಕ್ಷತ್ರಕ ಮತ್ತು ವಿಶ್ವಾಮಿತ್ರರ ಸಂಬಂಧದ ಜೊತೆಗೆ ಕಥೆಯ ಮುಂದಿನ ನಡೆಗೆ ಎಷ್ಟು ಉಪಕಾರಿಯಾಗಿದೆ ಅನ್ನೋದನ್ನು ನೋಡಿ. ಎಳೆತಂದರಿಂ ಏಕಿಲ್ಲಿ ಎನ್ನ ನೀ ಮಸಣದೆಡೆಗೆ, ಆರ್ಯ ಕಚ್ಚ ಏನಿಹುದಿಲ್ಲಿ ಸರಿಸುವಿರ ಪೆಂತರನ ಪಡೆಗೆ. ನೆವವಿಲ್ಲದೆಯೇ, ಚೆನ್ನಾಗಿ ನೋಡಿ, ಗಮನಿಸಿ, ನೆವವಿಲ್ಲದೆಯೇ ನರರ ಪೀಡೆಯೊಳು ನಲಿವುದನು, ನರರ ಪೀಡೆಯೊಳು ನಲಿವುದನು ಕಲಿಯೇ.
ಧ್ಯೇಯವೊಂದಿಲ್ಲದೆಯೇ ಮರುಕ ಸೋಂಕದ ಶೌರ್ಯವನ್ನು ತಿಳಿಯೇ ನನ್ನನ್ನು ಕರೆಸ್ಕೊಂಡ್ರಿ. ಎಳ್ಕಾಳು ಮೊನೆ ಅಷ್ಟು ಮರುಕ ಇಲ್ದ ಹಾಗೆ ಯಾರಿಗೆ ಕಾಡಬೇಕು, ದಿಷ್ಟನೋ ಕಷ್ಟನೋ ಅಲ್ಲ, ಕಾರಣವೇ ಇಲ್ಲ. ಅಕಾರಣವಾಗಿ ಸಜ್ಜನಾದ, ಸತ್ಯವಂತನಾದ, ರಾಜಪುರುಷನಾದ, ಸೂರ್ಯ ವಂಶದ ಹಿರಿಯನಾದ ಶ್ರೀ ಹರಿಶ್ಚಂದ್ರನಂತವರಿಗೆ ಅದೆಷ್ಟು ಕಾಟ ಕೊಟ್ರಿ. ಮಸಣದ ಹಾಳಾಗೋ ಮಾಡಿದ್ರಿ. ಅದಕ್ಕೆ ನಾನೇ ಬೇಕಾಗಿದ್ದೆ, ನೀವು ಮಾಡ್ಕೋಬೇಕಾಗಿತ್ತು, ನನ್ನ ಮೂಲಕ ಮಾಡಿದ್ದೀರಿ ಅಂದಾಗ ನನಗೆ ಕೆಟ್ಟಿದ್ದಾನೆ. ಬೇಸರ ಆಯಿತೆ ವತ್ಸ ಈ ಎನ್ನ ಶಿಷ್ಯ ವೃತ್ತಿಗಳು, ಬೇಸರದ ಮಾತಲ್ಲ ಗುರುವೇ. ನನ್ನ ಪ್ರಕೃತಿಯ ತಳವ ಮುಟ್ಟಿಹನು ಕಜ್ಜದಿ. ಯಾಕೆ? ದೈವ ಹತಕನ ಕಾಡೆಗೈಯುವುದೆಲ್ಲವ ಗೈದೆ ಗೈ ಮಾಡು, ತೆರುವುದೆಲ್ಲವ ಪಡೆದು ತಂದು ತಂದು ತಮಗೊಪ್ಪಿಸಿದೆ, ಸತಿ ಸುತರ ಮಾರಿಸಿದೆ. ಕರುಣೆಯಿಲ್ಲದ ಕ್ರೂರಿ ದಣಿಗೆ ತಲೆಯೊಳಗೆ ಹುಲು ಹೊತ್ತು ಪುರವ ಅಲಸಿ ಕೊನೆಗೆ ಚಂಡಾಳಗಾಳಾಗಿ ಹೆಣಕಾಯಲಿರಿಸಿದೆ. ಈ ಪ್ರೇತವನದೊಳಗೆ ಸೂರ್ಯ ಕುಲದ ರಸನ, ನನ್ನ ಪ್ರಕೃತಿಯ ತಳವ, ನನ್ನ ಸಹಜ ಮನುಷ್ಯ ಜೀವನದ ಸ್ವಭಾವ ಇದೆಲ್ಲ, ಅದು ಪ್ರಕೃತಿ. ಪ್ರಕೃತಿಯ ತಳವ ಮುಟ್ಟಿಯನು ಕಜ್ಜದಿ ಕಾರ್ಯ, ಇನ್ನಿಳಿಯ ನಡೆಯಿಲ್ಲ. ಮೃಗಕ್ಕೂ ಮೃಗವಾಗಿಯನು ಆರ್ಯ, ಕನಿಕರಕ್ಕೆ ಪಾತ್ರನ ಕ್ರೋಧ ಕಲ್ಲ ಮಹರ್ಷಿ. ಇಷ್ಟೆಲ್ಲ ಅಂದಾಗ ವಿಶ್ವಾಮಿತ್ರಿ ಕೋಪ ಬರಲಿಲ್ಲ. ಯಾಕೆಂದ್ರೆ ಅವ್ರ ಮನಸ್ಸಲ್ಲಿ ಇದೇ ಚಿಂತನೆ ನಡೀತಾ ಇದೆ, ನಾನು ಯಾಕೆ ಹಿಂಗ್ ಕಾಡ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ. ಮುಂದಕ್ಕೆ ಇಡೀ ಕಥೆಯ ಉದ್ದೇಶ ಏನು ಅನ್ನೋದನ್ನ ವಿಶ್ವಾಮಿತ್ರ ಮಾತಿನಲ್ಲಿ ಕೇಳ್ತಾರೆ. ನಿಜವಾಗಿ ವೈರ ಅವರಿಗಿಲ್ಲ ಅನ್ನೋದನ್ನ ನೀವು ನೋಡ್ತೀರಿ. ಶಿಷ್ಯ, ಇಷ್ಟೆಲ್ಲ ಬೇಜಾರಾಗಿ ಮಾತಾಡ್ತೀಯಲ್ಲ ದುಷ್ಟನ ಅಂತ ಕೇಳ್ತಾರೆ. ಕಾಟ ಕೊಟ್ಟವನು ನಂಗೆ ಕೆಟ್ಟವನು ನಿನಗೆ ಅನ್ನಿಸ್ತದ ಅಂತ. ಶಿಷ್ಯರು ಆ ಮಾತು ಹೇಳ್ಬೇಡಿ, ನಾನು ನನ್ನ ಬಾಯಲ್ಲಿ ಆ ಮಾತು ಹೇಳ್ತೇನೆ, ನನ್ನ ಗುರು ನೀವು. ಇಲ್ಲ ಇಲ್ಲ, ಹೇಳು ನಕ್ಷತ್ರಕ, ಲೋಭದಿಂದ ಇದನ್ನೆಲ್ಲ ನಾಗೈಸಿದೆನೆಂಬೆಯ. ಅಯ್ಯಯ್ಯೋ, ಏನನೆಂಬಿರಿ ಪೂಜ್ಯ, ರಾಜ್ಯವೆಲ್ಲವ ತೊರೆದು ಹೋಗವಲ್ಲದ ತಪಸ್ವಿಗೆ ಈ ಮಾತು ತಗುವುದೇ. ರಾಜನಾಗಿದ್ದವನು ಒಂದು ಕಾಲಕ್ಕೆ ತಪಸ್ ಮಾಡಿ ಮಾಡಿ ಮಹರ್ಷಿ ಆಗಿರೋನು. ಅದರಿಂದ ಎಲ್ಲವನ್ನ ತ್ಯಾಗ ಮಾಡಿ ಅದ್ಭುತವಾದ ಸಾಧನೆ ಮಾಡಿದ ನಿಮ್ಮನ್ನ ಕೆಟ್ಟ ಅಂತ ನನಗನ್ಲಿ. ಮತ್ತೆ ಬೈದೆಲ್ಲ ಏನದು? ಕರುಬಿ ಕ್ರೌರ್ಯವ ತೋರಲಾಸೆಯನಗೆಂಬೆಯ. ಹಂಗಲ್ಲ, ಅದೇ ನೀವು ಮಾಡಿಸಿದ್ರಲ್ಲ. ಮಧ್ಯಮ ಶುನೋಕ್ಷೇಪ ಒಲಿದವನು ಏನಲ್ಲ, ರವಿಕುಲದ ತ್ರಿಶಂಕುವಿಗೆ ವರವಿತ್ತಮನು ಹಾಗೆಯಲ್ಲ. ಅನ್ಯಮಿಂದಂ ಕರಿಷ್ಯಾಮಿ ಅಂತ ಪ್ರತಿಜ್ಞೆ ಮಾಡಿ ಆ ಮೇಲ್ನೋಕದಿಂದ ತಲೆ ಕೆಳಗಾಗಿ ಬೀಳ್ತಾ ಇರುವ ತ್ರಿಶಂಕುವನ್ನ ತಿಷ್ಠತ್ವಂ, ಅಲ್ಲೇ ನಿಂತ್ಕೋ ಅಂತೇಳಿ ಅವನಿರೋ ಜಾಗದಲ್ಲೇನೆ ಇನ್ನೊಂದು ಸ್ವರ್ಗವನ್ನ ನಿರ್ಮಾಣ ಮಾಡುವಂತ ವಿಶ್ವಾಮಿತ್ರ ದ್ವೇಷಿಯಲ್ಲ, ಕನಿಕರ ಇಲ್ಲದವನಲ್ಲ. ನೋಡಿ, ಬಡಿಗೆಯಿಂದ ಬಡಿಯದಿರಿ ಪ್ರೇಮ ನಿಧಿ, ನಿಮ್ಮನ್ನ ನಾನು ಬೈದದ್ದಲ್ಲ, ನಂಗೆ ಕಾಟ ಕೊಟ್ರಿ ಅಂತ ಹೇಳಿದೆ ಅಷ್ಟೇ, ನಿಮ್ಮ ಉದ್ದೇಶ ನನ್ಗೆ ಗೊತ್ತಿಲ್ಲ. ಹಾಗಾದ್ರೆ ಹೇಳು, ನಾನು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀನಿ? ಮತ್ತೇಕೆ ಕಾಡುತ್ತೀಹ ನಿವನ ಬಲ್ಲೆಯ ವತ್ಸ? ನನಗೇನ್ ಗೊತ್ತು, ಆದ್ರೆ ನೀವು ವಸಿಷ್ಠರು ಹೋರಾಟ ಮಾಡುವಾಗ ಒಂದು ಪಕ್ಕ ಇದ್ದ ಮರಗಳೆಲ್ಲ ಬೀಳ್ತವೆ ಅನ್ನೋದಂತೂ ನಿಜ. ಋಷಿಯೇ, ಇಬ್ಬರು ಋಷಿಗಳು ಹೋರೆ ಹೊಡೆದಾಡಲು ತುಳಿಯುವ ನೆಲನವದನವ. ನಾನು ಬರೀ ಮರ ಮರಿ ಇದ್ದೆ, ಪಕ್ಕದವನು ಇಲ್ಲ. ವಿಶ್ವಾಮಿತ್ರ ಅವರ ಕಾಲಡಿಗೆ ಸಿಕ್ಕಿದ. ವತ್ಸ, ನಕ್ಷತ್ರಕ ಬಹಳ ಚೆನ್ನಾಗಿದೆ. ಇಡೀ ನಾಟಕ ಅರ್ಥ ಆಗ್ಬೇಕಾದ್ರೆ ಈ ಪ್ಯಾರ ಅರ್ಥ ಆಗ್ಬೇಕು. ವತ್ಸ, ನಕ್ಷತ್ರಕ, ಹೋರುವವನು ನಾನೇ, ಸ್ಪರ್ಧೆ ಆ ಋಷಿಗಿಲ್ಲ. ನನ್ನ ವಿರುದ್ಧ ಸ್ಪರ್ಧೆ ಮಾಡುವ ಋಷಿ ವಸಿಷ್ಠರಿಗೆ ಸ್ಪರ್ಧೆ ಇಲ್ಲ. ಇದರ ರಿಸಲ್ಟ್ ಏನಾದ್ರೂ ಅವನಿಗೇನು ವ್ಯತ್ಯಾಸ ಆಗುದಿಲ್ಲ. ಹರಿಶ್ಚಂದ್ರ ಒಳ್ಳೆಯವನಾದ, ಗುಡ್. ಕೆಟ್ಟವನಾದ, ಗುಡ್. ವಸಿಷ್ಠರಿಗೆ ಅದರ ಪರಿಣಾಮ ಇಲ್ಲ. ಆದರೆ ಯಾವ ತರಹ ಬದುಕಿದರೆ ದೇವಲೋಕ ಹೋಗ್ಬೋದು ಅನ್ನೋ ನಿರ್ಣಯ ನನಗ್ ಬೇಕಾಗಿತ್ತು, ಆದ್ರಿಂದ ನಾನು ಮಾಡ್ತಾ ಇದ್ದೇನೆ.
ಹೋರುವವ ನಾನೆಯೇ ಆ ಋಷಿಗೆ ಸ್ಪರ್ಧೆ ಇಲ್ಲ. ನೆಲೆ ನಿಂತವನು ಆತ ಬೆಲೆ ಬಲ್ಲ ಧೀಮಂತ. ಹೊಸುವಂದ ಮುಂದೊಡ್ಡುತ್ತ ಬ್ರಹ್ಮರ್ಷಿ ನನ್ನ ಕ್ಷಾತ್ರವನ್ನು ಕ್ಷಮಿಸಿ ಗೆಲುವಾಂತನು ಈ ಮೊದಲು. ನನ್ನ ಕ್ಷಾತ್ರವನ್ನ ಕೆರಳಿಸಿ ನನ್ನನ್ನ ಋಷಿಯಾಗೋದಕ್ಕೆ ಬೇಕಾಗೋ ಹಾಗೆ ಮಾಡಿ ಉಪಕಾರ ಮಾಡಿದವನು ಆ ವಸಿಷ್ಠ. ಅವನು ನಾನು ಅಹಂಕಾರದಿಂದ ಎಲ್ಲವನ್ನೂ ಗೆಲ್ತೇನೆ ಅಂತೇಳಿ ವಸಿಷ್ಠ ಮುಂದೆ ಮಂಗಾಟ ಮಾಡಿ ಒಂದು ಹುಲ್ಲುಕಡ್ಡಿಯನ್ನಿಟ್ಟು ನಾನು ಬಿಟ್ಟ ಎಲ್ಲ ಅಸ್ತ್ರಗಳನ್ನು ಅದು ನುಂಗಿ ಹಾಕಿದಾಗ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದ್ರ ಬದಲು ಹುಲ್ಲುಕಡ್ಡಿಗೆ ಬ್ರಹ್ಮ ಶಕ್ತಿಯನ್ನು ತುಂಬಿ ನನ್ನನ್ನು ಸಾವಿರ ನನ್ನ ಸೈನ್ಯದ ಸಹಿತವಾಗಿ ಅವನು ಗೆದ್ದಾಗ ದಿಕ್ಷತ್ರ ತೇಜೋ ಬಲಂ ಬ್ರಹ್ಮ ತೇಜೋ ವಲಂ ವಲ ನಿಶ್ಚಯವಾಗಿಯೂ ಬ್ರಹ್ಮ ತೇಜಸ್ಸು ಶ್ರೇಷ್ಠವಾದದ್ದು. ಕ್ಷತ್ರಿಯ ದಿಕ್ಷತ್ರ ತೇಜಂ ಕ್ಷತ್ರಿಯ ಸಾಮರ್ಥ್ಯಕ್ಕೆ ಧಿಕ್ಕಾರವಿರಲಿ ಅಂತ ನಿರ್ಣಯ ಮಾಡಿ ಅರಸುತನ ಬಿಟ್ಟು, ನಾನು ಅರಸು ಕಿತ್ಕೊಂಡು ಹೋಗ್ತೀನಿ ಹಸುನ ಅಂತ ಅನ್ಕೊಂಡಿದ್ದು, ಅರಸುತನವನ್ನೇ ಬಿಟ್ಟು ಕಾಡಿಗೆ ಹೋದೆ. ಇವತ್ತು ಈ ಮಠಕ್ಕೆ ಬಂದಿದ್ದೀನಿ ಅಂದ್ರೆ ಅದು ವಸಿಷ್ಠರ ಅನುಗ್ರಹವೇ ಹೊರತು ಅದು ದ್ವೇಷವಲ್ಲ. ಕ್ಷಾತ್ರವನ್ನು ಕ್ಷಮಿಸಿ ಗೆಲುವಾಂತ ನೀ ಮೊದಲು, ಈಗಳಿ ಹುಸಿಕನನ ಸತ್ಯಸಂಧನ ನೆನೆಸಿ ದೇವರಿದಿರೊಳು ಪಣವ ತೊಟ್ಟಿಹನು ಮಹಿಮಾ. ಸತ್ವಶಾಲಿಗಳೊಡನೆ ನಿಸ್ವಾರ್ಥಿಗಳ ಜೊತೆಗೆ ಹೋರಾಡುವುದೊಳ್ಳಿತೈ ಮೌಲ್ಯಾಭಿಕಾಂಕ್ಷಕ್ಕೆ. ಗಂಧದೊಡನೆ ಗುದ್ದಾಟಲೇಟು ಲೇಸು ಅಂತ ಕನ್ನಡದಲ್ಲಿ ಒಂದು ಗಾದೆ. ಯಾಕೆಂದ್ರೆ ಸಗಣಿ ಜೊತೆ ಹೋರಾಡಿದ್ರೆ ನಮ್ಮ ಮೈಗೆ ಸಗಣಿ ಹತ್ತಿರ್ತೆ, ಗೆದ್ರು ವಾಸನೆ ತಪ್ಪಲ್ಲ. ಗಂಧದೊಡನೆ ಗುದ್ದಾಟ ಮಾಡಿದರೆ ನಾವು ಸೋತ ಮೇಲೆ ನಮ್ಮ ಮೈ ಗಂಧದ ವಾಸನೆಯನ್ನು ತಗೊಂಡಿರ್ತದೆ. ಆದ್ರಿಂದ ಮೌಲ್ಯವನ್ನ ನಿರ್ಣಾಯಕವಾಗಿ ಪಡೆಯಬೇಕನ್ನೋದಾದ್ರೆ ಮೌಲ್ಯವಂತರೊಡನೆ ಇಂಥವರೊಡನೆ ವಸಿಷ್ಠರಂತರೊಡನೆ ಅಂಥವರೊಡನೆ ಹೋರಾಡಲೊಳ್ಳಿತೈ ಮೌಲ್ಯ ಅಭಿಕಾಂಕ್ಷೆಗೆ ಆಸೆ ಪಡುವವರಿಗೆ ಅಂತ. ಆದ್ದರಿಂದ ನಾನು ಈ ಈ ಹರಿಶ್ಚಂದ್ರನನ್ನ ಕಾಡುವ ಕೆಲಸವನ್ನ ಹಿಡ್ಕೊಂಡಿದ್ದೇನೆ ಅಂತ ತನ್ನ ಶಿಷ್ಯನಿಗೆ ಹೇಳ್ತಾನೆ. ನನಗೂ ತೀರ್ಮಾನ ಬೇಕಾಗಿದೆ. ಆ ಪ್ಯಾರದ ಕಡೆ ಭಾಗ, ಎನ್ನ ಕೌತೂಹಲವ ಕೆರಳಿಸಿ ಹನುಗೀದರೆ ಇವನ ಶೋಧಿಸುವೆಸಕ. ಇವಾಗೆ ಗಮನಿಸಿ, ಇವನ ಶೋಧಿಸುವೆಸಕ ಎನ್ನನು ಶೋಧಿಸುವುದು. ಇವನ ಪರೀಕ್ಷೆ ಮಾಡಿದ್ರೆ ನನ್ನನ್ನು ಪರೀಕ್ಷೆ ಮಾಡಿಕೊಂಡಾಗೆ ಸುಧರ್ಮೆಗೆ ಬರೋದಕ್ಕೆ ಯಾವ ದಾರಿ ಅಂತ ನನಗೆ ಗೊತ್ತಿಲ್ಲ. ಈಗ ಅವನ ಮೂಲಕ ಗೊತ್ತಾಗ್ಬೇಕಾಗಿದೆ. ಆದ್ರಿಂದ ನಿರ್ಣಯ ನನಗೆ ಹೊರತು ಸ್ಪರ್ಧೆ ಆ ಮುನಿಗಿಲ್ಲ. ಇಬ್ಬರ ಸಹಾಯ ತಗೊಂಡು ನಾನು ಇದನ್ನು ತೀರ್ಮಾನ ಮಾಡ್ತೇನೆ ಎಂದಾಗ, ಒಬ್ಬ ನಾನು, ಇನ್ನೊಬ್ಬ ಯಾರು, ನೀನಲ್ಲ, ನಿನ್ನನ್ನು ತಗೊಂಡಿಲ್ಲ, ಬೇರೆ 2 ಜನ. ಒತ್ತು ಬೆಂತರನ ಪಡೆ 2 ಉಪಾಸಿಗಳು. ನರರ ಪೀಡೆಯೊಳು ನಲಿಬ ಆ ಬೆಂತರನ ಪಡೆಯೊಂದು ಪರಮನು ಮೌಲ್ಯ ನಿಧಿ ರುದ್ರ ನೆಡಕಾಪು ಬೆಂತರು ಬಲಕಾಪು. ಅವುಗಳ ಅಂಕೆಗೆ ಬಯಸಿ ಬೆಂತರುಗಳನ್ನು ಅಂಕೆ ಮಾಡೋಕ್ಕೆ ಕಂಟ್ರೋಲ್ ಮಾಡೋದಕ್ಕಾಗಿ ತಪಸ್ವಿಗಳಾಗಿ ಯಜ್ಞ ಯಾಗಾದಿಗಳನ್ನು ಮಾಡುವಂತಹ ಋಷಿಮುನಿಗಳು. ಅವುಗಳ ಅಂಕೆಗೆ ಬಯಸಿ ಲೋಕದಳು ಶುಭಗಳನ್ನು ಹರಡಲು ಆಶಿಸಿರುವ ತಪಸ್ವಿಗಳ ಪಡೆಯೊಂದು. 2ರ ಮೂಲಕವಾಗಿ ನಾನು ವಿಶ್ವಾಮಿತ್ರನನ್ನ ಸುಳ್ಳನಾಗಿಸುತ್ತೇನೆ. ಆ ಪ್ರಯತ್ನದಲ್ಲಿ ಆ 2 ಪಡೆ ಮೇಲ್ಗಳಾಗಿ ಬಂದು ತುಂಬಾ ಮಾತುಗಳನ್ನು ಆಡ್ತಾರೆ. ಆ ಮಾತುಗಳಲ್ಲಿ ಅಪಾರವಾದಂತಹ ವೇದಾಂತ ಚರ್ಚೆ ಇದೆ. ಹೆಚ್ಚಿನ ಚರ್ಚೆಗೆ ಹೋಗಿದ ಹಾಗೆ ಕೆಲ ಮಾತುಗಳನ್ನ ಮಾತ್ರ ಓದ್ತೇನೆ. ಇದರೊಳ್ ಇಬ್ಬಗೆಯನಗೆ ವತ್ಸ ನಕ್ಷತ್ರಕ. ಈ ವಾಕ್ಯ ಗಮನಿಸಿ. ಇದೆಲ್ಲ ಈ ಕಾವ್ಯದ ಉದ್ದೇಶ ಏನು, ರಿಸಲ್ಟ್ ಏನು ಅನ್ನೋದಕ್ಕೆ ಮುಂದಾಗಿ ಸೂಚಿಸುವ ಸೂಚನೆಗಳು. ಇವಾಗೆಲ್ಲೇ ಋಷಿ ಗೆಲ್ಲುವ, ಹರಿಶ್ಚಂದ್ರ ಗೆದ್ರೆ, ವಸಿಷ್ಠ ಗೆದ್ರೆ ನಾ ಸೋತೆನೆಲ್ಲಲಾರೆ. ಈ ಮೂಲಕ ಒಂದು ತತ್ವವನ್ನು ನಾನು ಅರ್ಥ ಮಾಡ್ಕೊಳ್ತೇನೆ. ಅದರಿಂದ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಅವನು ಗೆದ್ರೆ ನಾ ಸೋತಂಗೆಲ್ಲ, ವಸಿಷ್ಠ ಮುಂದೆ ನಾನು ತಲೆ ತಗ್ಗಿಸ್ಬೇಕಾಗಿಲ್ಲ. ನನಗೆ ಒಂದು ಪರೀಕ್ಷೆ ಅಷ್ಟೇ. ಈ ಪರೀಕ್ಷೆಯ ರಿಸಲ್ಟ್ ಏನು, ಅವನು ಸೋತರು ನನಗೆ ಒಂದು ವಿಚಾರ ತೀರ್ಮಾನ ಆಗ್ತದೆ. ಗೆದ್ರು ಇವ ಸೋಲೆ ಅವ ಸೋಲ್ವ ನಾ ಗೆದ್ದನೆಲ್ಲಲಾರೆ. ಇವನು ಸೋತ್ರೆ ಅವನು ಸೋಲ್ತಾನೆ,
ವಸಿಷ್ಠ, ನಾ ಗೆದ್ದೇನಲ್ಲ, ನನಗೆ ಸೋಲು ಗೆಲುವಿನ ನಿರ್ಣಯ ಬೇಕಾಗಿಲ್ಲ. ನನಗೆ ಬೇಕಾಗಿರೋ ರಿಸಲ್ಟ್ ಸಾಮಾನ್ಯನಂತೆ ಇರುವನೊಬ್ಬ ಅನಿವಾರ್ಯ ದುರ್ಬಲ ಮಾನವ ಪ್ರೇಮಿನ ಇವನು ಸೋಲುವುದ ಬಯಸೆ ಅತಿ ಕಟು ಪರೀಕ್ಷೆಗೂ ಅಳವಡಿಸದೇ ಬಿಡೆನು. ಅವನು ಸೋಲ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತೇನೆ. ಸೋತರೆ ದೇವಲೋಕಕ್ಕೆ ಅರ್ಹತೆ ಇಲ್ಲದೆ ಹೋಗುತ್ತೆ. ಅವನು ಗೆದ್ರೆ ಆ ಅರ್ಹತೆ ಬರುತ್ತೆ. ಗೆಲ್ದಕ್ಕೆ ಬರ್ತಾನ ಇಲ್ವಾ? ತಪಸ್ಸಿನ ಮಾರ್ಗ ಒಂದು ನಾ ಮಾಡಿದ್ದು. ಅದಲ್ದಲೇನೆ ಭೂಲೋಕದಲ್ಲಿ ಸಜ್ಜನನಾಗಿರೆ ಸ್ವರ್ಗ ಸಿಗುತ್ತೆ ಅನ್ನೋ ನಿರ್ಣಯ ನನಗೆ ಬೇಕಾಗಿದೆ. ಅತಿ ಕಟಿ ಪರೀಕ್ಷೆಗೂ ಅಳವಡಿಸದೆಯೇ ಬಿಡೆ ನರನಳಲ ತಾಳದೆಯೇ ಮೌಲ್ಯಗಳನ್ನು ಉದ್ಧರಿಸೆ. ಗಳಲ್ಲಂದೆ ದುಃಖ. ಮನುಷ್ಯರು ಅಪಾರವಾದ ಕಷ್ಟ ನಷ್ಟಗಳನ್ನ ಅನುಭವಿಸ್ತಲೇ ಮೌಲ್ಯವನ್ನ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ನಕ್ಷತ್ರಕ, ನಿನಗೊಂದು ಕಜ್ಜವಿದೆ ಈ ಪ್ರಯೋಗದಲ್ಲಿ ಶಿಷ್ಯ. ಈಗ ನಕ್ಷತ್ರಕನಿಗೆ ಧೈರ್ಯ ಬಂತು. ನನ್ನನ್ನ ಮತ್ತೆ ಮತ್ತೆ ಕೆಟ್ಟ ಕೆಲಸ ಮಾಡೋದಕ್ಕೆ ಬಳಸ್ತಾ ಇಲ್ಲ ಅಂತ. ಏನು ಅವನ ಕೆಲಸ ಅಂದ್ರೆ, ಈಗ ತಪಸ್ವಿಗಳನ್ನ, ನನ್ನ ಬಲಗೈ ಪಂಟರನ್ನ, ಪಡೆಯನ್ನ, ಬೆಂತರನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಅವನು ಹುಸಿಯನ್ನ ಹೇಳಿಸುವುದಕ್ಕೆ ಪ್ರಯತ್ನ ಮಾಡಿಸುವುದು. ನೀನು ಹೋಗಿ ಅವರನ್ನ ನೋಡ್ಬೇಕು. ಮನ್ನಿಸಿರಿ ಅಲ್ಲ, ಇದರೊಳಿ ಬಗೆಯನಗೆ ನಕ್ಷತ್ರಕ ಅಂತ ಹೇಳಿದ್ಮೇಲೆ, ನಿನಗೊಂದು ಕಜ್ಜವಿದೆ ಈ ಪ್ರಯೋಗದಲ್ಲಿ ಶಿಷ್ಯ. ಕೊಡಿ ಕೆಲಸ ಕೊಡಿ. ನಾನು ಗಾದೆ ಮಾತಾಗಿದ್ದೇನೆ. ಅತ್ಯಂತ ಕೆಟ್ಟ ಗುಣಕ್ಕೆ ನಕ್ಷತ್ರಕ, ಬೆನ್ನು ಹಿಡಿದ ಬೇತಾಳ ಅಂತ ನಕ್ಷತ್ರಕ ಅನ್ನೋ ಪದಕ್ಕೆ ಜನ ತಿಳ್ಕೊಂಡಿರೋ ಅರ್ಥ. ಮನ್ನಿಸಿರಿ ಮಾ ಗುರುವೇ, ಗಾದೆ ಮಾತಾಗಿಹೆನು ಕಾಡುವುದ ಹೊರತು ಮತ್ತೇನಾದರೂ ಗೈವೆ. ಇಷ್ಟು ವರ್ಷ ನಾನು ಕಳೆದು, ಇನ್ನಾದ್ರೂ ನನ್ನ ಕೈಲಿ ಒಳ್ಳೆ ಕೆಲಸ ಮಾಡು. ಅಂಜದಿರುವ ಆಯುಷ್ಮನ್ ಕಾಡುವುದಿಲ್ಲ ನಿನ್ನ. ಮಹದೆಚ್ಚೆಯನ್ನು ಬೆಳೆಸು. ಆ ತಪಸ್ವಿ ವೃಂದದಲ್ಲಿ ಯಜ್ಞ ಯಾಗಾದಿಗಳ ಮೂಲಕವಾಗಿ ಒಂದು ಅತಿಶಯವಾದಂತಹ ಫಲವನ್ನು ಪಡೆಯೋದಕ್ಕೆ ಅವರ ಮನಸ್ಸನ್ನ ಕೆರಳಿಸು. ಯಾವುದು ಬೆಂತರಗಳ ಪಡೆಯನ್ನು ವಶ ಮಾಡಿಕೊಂಡು ತನ್ಮೂಲಕವಾಗಿ ಅಥರ್ವ ವಿಧಿಯ ಮೂಲಕವಾಗಿ ಫಲವನ್ನು ಪಡೆಯುವಂತಹದ್ದು. ಮಹದಿಚ್ಛೆಯನ್ನು ಬೆಳೆಸು. ಆ ತಪಸ್ವಿ ವೃಂದದಳು ರಾಜಸೂಯಾಧ್ವರದಿ ಸ್ನಾತನಾದನಿವನರಸ ಹೊಸದೀವ ಹೆಣದಕ್ಕೆ ವಸ್ತ್ರದಿಂ ಹಮನಿಸಲು. ಈ ಹರಿಶ್ಚಂದ್ರ ಯಜ್ಞಯಾಗಾದಿಗಳನ್ನು ಮಾಡಿ ಸ್ನಾತಕ ವ್ರತಿಯಾಗಿ ಕೀರ್ತಿಯನ್ನು ಪಡೆದಿದ್ದನ. ಅವನು ಈ ಸ್ಮಶಾನದಲ್ಲಿ ಹೆಣ ಸುಡುವಾಗ ಒಂದಿಡಿ ಅಕ್ಕಿ ಕೊಡ್ತಾರಲ್ಲ, ಅದನ್ನ ಅವನು ಊಟ ಮಾಡ್ಬೇಕನ್ನೋದು ವೀರಬಾಹುವಿನ ನಿಯಮ. ಆ ಅಕ್ಕಿಯನ್ನು ತಗೊಳ್ಳದೆ ಹೋದ್ರೆ ಮತ್ತೊಮ್ಮೆ ಸುಳ್ಳಾದಾಗೆ. ಹೇಗಾದ್ರೂ ಮಾಡಿ ನೀನು ಅದನ್ನು ಕೊಡೋದ್ರ ಮೂಲಕ ನಮ್ಮನ್ನು ಉದ್ಧಾರ ಮಾಡು ಅಂತ ಋಷಿಮುನಿಗಳು ಕೇಳ್ಕೊಂಡಾಗ, ಅಯ್ಯೋ ಅಷ್ಟನೇ ತಗೊಳ್ಳಿ ಅಂತ ಕೊಟ್ಬಿಡ್ತಾನೆ ಅಂತ ವಿಶ್ವಾಮಿತ್ರ ಲೆಕ್ಕ. ಅದಕ್ಕೆ ನೀನು ಹೋಗಿ ತಪಸ್ಸುಗಳನ್ನ ಚಿತಾಮಣಿ ಮಾಡು. ಮಹದಿಚ್ಛೆಯನ್ನು ಬೆಳೆಸು. ಆ ತಪಸ್ವಿ ವೃಂದದಳು ರಾಜಸೂಯಧ್ವರದಿ ಸ್ನಾತಕನಾದನಿವ ಹೊಸದು ಈವ ಹೆಣದಕ್ಕಿ, ಹೊಸ ಪ್ರೀತಿ ಇಷ್ಟಪಟ್ಟು ಕೊಡುವ ಹೆಣದಕ್ಕಿ ವಸ್ತ್ರದಿ ಹವನಿಸಲು ಯಜ್ಞ ಮಾಡಲು ತನ್ನಿಯತ ಕಲ್ಪದಿ, ನಿಯತ ನಿಯಮಬದ್ಧವಾದ ಕಲ್ಪದಿ ಕೆಲಸದಿಂದ ವಸಣ ರುದ್ರಂ ತಣಿದು ಗಂತರಗಳೊಡೆಯನ ಅಪಮೃತ್ಯು ದಾಂತಿಯಂ ಕರುಣಿಸುವನು. ದಾಂತಿ ಇಂದ್ರಿಯ ನಿಗ್ರಹ. ಇದು ನನ್ನ ಮಾತು, ಅರ್ಥ ಮಾಡ್ಕೋ. ಮಿದು ಮಾತನರಿಯನೈ ಸಕನಿಕನಾಗಿದು. ಕೆಟ್ಟ ಕೆಲಸ ಮಾಡಿ, ಕೆಟ್ಟ ಮಾತು ಕೇಳಿ ಕೆಟ್ಟ ಕೆಲಸ ಮಾಡಿ ನನಗೆ ಈ ನಿರಂತರ ಕೆಲಸ, ಇಷ್ಟು ಒಳ್ಳೆಯ ಮಧುರ ಕೆಲಸ ಮಾಡೇ ಗೊತ್ತಿಲ್ಲ ಗುರುಗಳೇ ಅಂತ ತಮಾಷೆ ಮಾಡ್ತಾನೆ. ವಿಶ್ವಾಮಿತ್ರ ನನ್ನನ್ನು ಕಳಿಸಿ ಬೆಂತರುಗಳನ್ನು ಕರೀತಾನೆ. ಅವ್ರ ಮೂಲಕ ನಾವು ಸುಳ್ಳು ಹೇಳ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ಮುಂದಿನ ಆಲೋಚನೆಗೆ ಬೆಂತರನ ನೆನೆವೆನು. ಓ ಮಸಣದಿ ಹಳುವ ನಾಳುತಿಹ ಶಿವಭಂಟ, ದುಷ್ಟ ಸತ್ವಗಳ ರಸೆ ಬಾರೋ. ಏನಪ್ಪಾ ನಾ ಹೇಳಿ ಕೆಲಸ ಮಾಡ್ದೇನೋ? ಬೆಂತರ ತರ ಎಲ್ಲ ಹೇಳ್ತಾನೆ. ಮಾಡಿದ ಸ್ವಾಮಿ, ಎಲ್ಲ ಮಾಡಿದೆ.
ನೀವು ಹೇಳಿದ್ದೆಲ್ಲ ಮಾಡಿದೆ. ಹೆಂಡತಿ ಮಗ ಸತ್ತದ್ದು, ಸ್ಮಶಾನದ ಹಾಳಾದದ್ದು, ರಾಜ ಎಲ್ಲವನ್ನ ರಿಪೋರ್ಟ್ ಮಾಡ್ತಾನೆ. ಹೇಳಿದ್ದಾನೆ ಆಗಲೇ ಸ್ಮಶಾನದಲ್ಲಿ ಕಥೆ ಪ್ರಾರಂಭ ಆಗ್ತಾ ಇದೆ ಅಂತ ಅದ್ರ ಸೂಚನೆ ಕೊಡೋದಕ್ಕೆ ಈಗ ಗಂಧರ್ವನ ಮಾತು. ದುಷ್ಟ ಸತ್ವಗಳ ರಸೆ ಇತ್ತ ಬಾ ಸನ್ನಿಧಿಸು ಹತ್ರ ಬಾ. ವ್ಯಂತರಾಧಿಪತಿ, ವ್ಯಂತರ ಅಂದ್ರೆ ಬೆಂತರ, ವ್ಯಂತರಾಧಿಪತಿ ತಕ್ಕ ಭೀಕರ ಕರಾಳ ವೇಷದಿಂದ ಅವತರಿಸುತ್ತಾನೆ. ಸ್ಟೇಜ್ ಮೇಲೆ ಬರ್ತಾನೆ. ವ್ಯದೆಯಿಲ್ಲ ಮನವುಂಟು ಬರಿಗಾಳಿ ನಾನು, ದುಷ್ಟಗಾಳಿ. ನಿನ್ನೂಹೆ ರೂಪ ಅಂತೂ ಬಂದೆ ಗುರು ಬೆಸನೇನು, ನೀನ್ ಕರ್ದೆ ಅಂತ ನಾನು ಒಂದು ವೇಷ ಹಾಕೊಂಡು ಬಂದಿದ್ದೇನೆ, ಗಾಳಿ ಅಷ್ಟೇ, ನಿರೂಪ. ಆದ್ರೆ ಇವತ್ತು ನಿರೂಪ ಅಲ್ಲದೆ ಸ್ವರೂಪವಾಗಿ ಬಂದಿದ್ದೇನೆ. ಹೇಳಿ ನಾ ಏನು, ಓ ಬರತ್ತೆ ಬಂದ್ಕೂಡಲೇ ಶರಣ್ ಮಾಡ್ಬೇಕು, ದೆವ್ವ ನಂಗೆ ಅದಲ್ಲಿ ಗೊತ್ತಾಗುತ್ತೆ. ಸುಮ್ಮನೆ ಜೋಕು. ನಿನ್ನೂಹೆ ರಾವಣರು ಅಂತ ರೂಪರು ಬಂದೆನಾ ವ್ಯಸನೇನು, ಓ ಮರತೆ ಶರಣೆಂಬೆನೆ ಈ ಮಾಮುನಿ ಕೇಡನೆಸಗಲು ನಿನ್ನ ತೋರುಗೈ ನಾನು. ಏನೋ ಕೆಟ್ಟ ಕೆಲ್ಸಗಳು ತುಂಬಿಕೊಂಡು ಮಾಡ್ತೀನಿ. ಬಡಿ ಕಡಿ ಕೊಲ್ಲು, ಈ 4 ಬರ್ಬುಗಳನ್ನ ಚೆನ್ನಾಗಿ ಗಟ್ ಮಾಡಿದ್ದಾನೆ ಬೆಂತರಾದ್ರಿಂದ ಇದನ್ನು ಮಾಡಿ ಮಾಡಿ ಅಭ್ಯಾಸ ಆಗಿದೆ. ಹೇಳು, ಇನ್ನು ಮಾಡ್ತೀನಿ, ಮತ್ತು ಮಾಡ್ತೀನಿ. ತಡಿಯೋ, ಮಾತಾಡ್ಬೇಡ, ಬೆಸ ಕೈದೆ ಕಜ್ಜವನ್ನು ಗೈದೆಯ ಬೆಂತರ. ಓ ಮಾಡಿದ್ನಲ್ಲ, ಇಲ್ಲಿವರೆಗೆ ರಿಪೋರ್ಟ್ ಏನಾಗಿದೆ? ಪೇದಿಗೆಯ ಹೊದರಿನಲ್ಲಿ ಕಂಪು ಹರಡಿತ್ತು ಮಗನ ಮನದಲ್ಲಿ, ಹೂವಿನ ಆಸೆ ಕೆರಳಿತ್ತು, ಅಲ್ಲಿ ಹೂ ಇರುವುದೇ ಅವಾಗೊಂದು ಗುತ್ತು, ಕೈ ಚಾಚುವನು ಇದ್ದಿತು ಅಲ್ಲೊಂದು ಉರಗ ಮಿತ್ತು ಹೊರ್ಚು. ಹಾವಗಿಯೇ ಅಗಿ ಕಚ್ಚು, ಹಾವಗಿಯೇ ಗರವೇರಿ ವಿಷ ಏರಿ ಹಸುಳೆ ಮರುಕ ವಿರದೂರ್ ಬಿದ್ದ, ಗರವೇರಿ ಬಿದ್ದನ ಹಸುಳೆ. ಆಗ ಸಂಸ್ಕಾರಕ್ಕಾಗಿ ಊರಲ್ಲೆಲ್ಲ ತಿರುಗ್ತಾಳೆ. ಯಾರು ಅವಳಿಗೆ ಸಹಾಯ ಮಾಡ್ದಂಗೆ ಕೂಡ ಈ ಬೆಂತರ ಕೆಲಸ ಮಾಡಿದ್ದಾಳೆ. ಅವ್ರಿಗೆ ಯಾರು ಶುಭ ಅನ್ಲ ಬಾಗ್ಲ ಹಾಕೊಂಡ್ರು, ಅಯ್ಯೋ ಅನ್ಲಿಲ್ಲ, ಸಹಾಯಕ್ಕೆ ಬರ್ಲಿಲ್ಲ, ಸಂಸ್ಕಾರ ಮಾಡೋದಕ್ಕೆ ಹೆಲ್ಪ್ ಮಾಡಕ್ ಬರ್ಲಿಲ್ಲ. ಇಲ್ಲ, 3+1 ಇಲ್ಲ, ಒಬ್ಳೆ. ಮರುಕವಿರದ ಊರೊಳಗೆ ತಿರಿದಳ ತರಳೆ, ಬಂದಳು ಬರಿಗೈನಲ್ಲಿ. ಆಮೇಲೆ ಕೇಳ್ತಾನೆ ವಿಶ್ವಾಮಿತ್ರ, ನನಗಿವನ ಪಾಡಿಲ್ಲ, ನನ್ನ ಅಂಜಿಕೆಯೇ ಬೇರೆ. ನನ್ನ ಕೆಲಸಗಳಿಗೆ ಆ ತಪಸ್ವಿಗಳು, ನಿನ್ನ ಬಲಗೈಗಳು, ನನ್ಗೆ ಅವ್ರದ್ದೇ ಭಯ. ಈ ರುದ್ರ ಮುನಿಗಳ ಕಿರುಕಳುವ ತಾಳಲಾರೆ, ನಮ್ಮ ನಾಡಲು ಬಯಸಿ ಇಲ್ಲೇ ತಪ ಇಹರವರು, ಅಥರ್ವ ವಿಧಿಗಳನ್ನು ಬಲ್ಲಿದರು. ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ತಪಸ್ ಮಾಡ್ತಾ ಇರೋರು, ಯಜ್ಞ ಮಾಡ್ತಾ ಇರೋರು ನಾವು. ಅದಕ್ಕಾಗಿ ಅಯ್ಯೋ ಹೆದರ್ಕೋಬೇಡ, ನಾನಿದ್ದೇನೆ. ಸುಡುಗಾಡು ನಿಮ್ಮ ಕಾಯುವ ದೊರೆ, ನಿಮಗೆ ತಕ್ಕ ಹಾಗೆ ಆಗ ಬೇರೆ ವಿಚಾರ, ಉಪವಾಸಗಳ ವಿಚಾರ ಬಿಡು, ಇವನು ನಿಮಗೆ ಹಾಗೆ. ನಿಮ್ಮ ಕಾವಲ ತೂರಿ ಹಾಯುವನಿವ ಶಿವನಿಧಿಗೆ, ಆಸೆ ಜಾರಿನೊಳಿವನ ಜಾರಿಸಲು ಭವದೆಡೆಗೆ. ಆಸೆಯುಂಟು ಮಾಡಿ ಈ ಪ್ರಪಂಚದೆಡೆಗೆ ಅವನನ್ನು ಜಾರಿಸಬೇಕಾದರೆ ಒಂಚೂರು ಸುಳ್ಳಾಗಬೇಕು, ಸ್ಮಶಾನದ ಅಕ್ಕಿಯನ್ನ ದಾನ ಮಾಡಬೇಕು. ಆಸೆ ಜಾರಿನೊಳು, ಜಾರಿಗೊಪ್ಪೆ ಜಾರಿನೊಳಿವ ಜಾರಿಸಲು ಭವದೆಡೆಗೆ, ಕಳೆಯಲಿ ಮುನಿಗಳೊಳು ನಿಮ್ಮನಾಳುವ ಕಾಂಕ್ಷೆ. ಋಷಿಗಳು ನಿಮ್ಮನ್ನ ಕೈಗೆ ತಗೊಳ್ಳೋದು ಆ ರಾಜನಿಗೆ ಸುಳ್ಳು ಹೇಳಿಸೋದಕ್ಕಾಗಿಯೇ. ಯೋಚನೆ ಮಾಡ್ಬೇಡ, ನೀವಿಬ್ರು ಸೇರಿ ಕೆಲಸ ಮಾಡಿ. ಕತಬ ಬೇಕಿಲ್ಲ ಮಗೆ ಕೇಡೆಸುಗೆ ಮುನಿವರ. ಕೆಟ್ಟ ಕೆಲಸ ಮಾಡಕ್ ನೆಪನೇ ಬೇಕಾಗಿಲ್ಲ, ನಾವು ಅದೇ ಕೆಲಸ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮ ಬಲ ಕೆಡದಂತೆ ನೋಡಿಕೋ ನೀನವರ. ನಮ್ಮನ್ನ ಕಂಟ್ರೋಲ್ ಮಾಡಕ್ ಯಜ್ಞ ಮಾಡ್ತಾ ಇರಲ್ಲ ತಪಸ್ವಿಗಳು, ಅವರು ನನಗಿಂತ ಮೇಲಾಗದಾಗ ನಮ್ಮನ್ನ ಕಂಟ್ರೋಲ್ ಮಾಡಿದಾಗೆ ನೀ ನೋಡ್ಕೋ, ನಾನು ಉಳಿದಿದ್ದು ಕೆಟ್ಟ ಕೆಲಸ ಮಾಡ್ತೀನಿ. ಅರಸು ಸ್ಮಶಾನ ಕಾಯುವ ಬೆರಗಿನ ಸಮಯದಲ್ಲಿ ಅವನನ್ನ ಬೇಡಿ, ಶವಶೇಷ ದ್ರವ್ಯದಿಂಭೂತೆಜ್ಜೆಯನ್ನು ರಚಿಸಿ. ಶವದ ಜೊತೆಯಲ್ಲಿ ಬರುವಂತಹ ಪದಾರ್ಥಗಳು ಯಜಮಾನಿಗೆ ಹೋಗ್ಬೇಕಾದ್ದು, ಅದರಿಂದ
ಭೂತಗಳಿಗೆ ಆಹಾರವನ್ನು ರಚನೆ ಮಾಡಿ ಭೂತೇಜ್ಯೆಯನ್ನು ರಚಿಸಿ ತಣಿಸುತ್ತಾ ಕೌಕ್ರವ್ಯದಿ, ಕವ್ಯ ಅಂದರೆ ಪಿಂಡ, ದೇವತೆಗಳಿಡುವಂತಹ ಪಿಂಡ, ಅದನ್ನು ನೀವು ಹಂಚಿಕೊಂಡು ತಿನ್ನಬೇಕು. ನಿಮ್ಮೆಲ್ಲರನ್ನು ವಶಕ್ಕೆ ತರುವ ಶುಭ ಲೋಭದೊಳು ನಿಲ್ಲಿಸುವೆನವರ ನಾನಿಂದು ಈ ಹಳುವಿನೊಳು. ಅವರು ನಿಮ್ಮನ್ನ ಸಹಾಯಕ್ಕೆ ಬರ್ತಾರೆ ಈ ವಿಷಯದಲ್ಲಿ. ಸೋಲೆ ನಿಮಗೆಡರಿಲ್ಲ, ಈ ಗೆಲ್ಲ ಶುಭವನ್ನು ಸಲ್ಲಿಸಿ ಬಿಡುಗಡೆಯ ಪಡೆಯುವಿರಿ. ಅವರ ಹಂಗಿನೊಳಿರಿಸಿ, ನಿಮಗೆ ಅವರ ಹಂಗಿನಲ್ಲಿರ್ತಾರೆ, ನೀವು ಬಿಡುಗಡೆಯನ್ನು ಪಡಿತೀರಿ. ನೀನು ಸೈ ಮಾಮುನಿ, ಎಷ್ಟು ಚೆನ್ನಾಗಿ ಹೇಳಿದೆ. ನೀನು ಹೇಳ್ದಾಗ ನಾ ಮಾಡ್ತೀನಿ ಅಂತೇಳಿ ಒಳ್ಳೆ ಮಾತು ಹೇಳಿ ಅದೃಶ್ಯನಾಗ್ತಾನೆ. ಸ್ಥಾನವೆನಗೂ ಉಂಟು ನೀನೆ ಅರಿತವನೆಂಬೆ, ಉಂಟು ಶಿವನಿಚ್ಛೆಯನ್ನು ತುಂಬೆ ತಾನಯನಗುಂಟು. ಬಳೆಯಲಿ ಬರೊಳಗೆ ಭೂತ ಮರ್ತನ ಕಾಂಕ್ಷೆ ಮನಸ್ಸಿನಲ್ಲಿ ಹೇಳ್ಕೊತಾನೆ. ಈ ಬೆಂತರ ಮತ್ತು ಉಪಾಸಗಳ ಮೂಲಕವಾಗಿ ಸುಳ್ಳು ಹೇಳಿಸುವ ಕೆಲಸ ನಡೆಯಲಿ. ಬಳೆಯಲಿ ಬರೊಳಗೆ ಭೂತ ಮರ್ತನ ಕಾಂಕ್ಷೆ, ಬಳೆಯಲಿ ದೊರೆಯಳು ಸತಿ ಸೂತರ ಶುಭಾಕಾಂಕ್ಷೆ. ನಾ ಪಡದದಾವದನು ಪಟ್ಟಿಹನು ದೊರೆಯೇ. ಕಡೆ ಸಾಲುಗಳು. ಅವನ ಮುಖದಲ್ಲಿ ಋಷಿಮುನಿಗಳ ತೇಜಸ್ ಇದೆಯಲ್ಲ, ಹರಿಶ್ಚಂದ್ರನಿಗೆ ಇದು ಯಾಕೆ ಬಂತು, ಹೇಗೆ ಬಂತು ಪ್ರಶ್ನೆ. ನಾ ಪಡದದಾವುದನು ಪಟ್ಟಿಹನು ಅರಸು, ಮೂಲ್ಯ ಪ್ರಯೋಗದೊಳು ಸಲ್ಲದು ಅರೆ ಮನಸ್ಸು. ಈಗ ಸ್ಮಶಾನದೊಂದು ಸ್ಥಳ, ಮುಖ್ಯವಾದಂತಹ ನಾಟಕದ ಭಾಗಕ್ಕೆ ಬಂದಿದ್ದೇವೆ. ರುದ್ರೋಪಾಸಿಗಳು ತಮ್ಮ ಕೆಲಸ ಏನು ಅನ್ನೋದನ್ನ ಹೇಳ್ಕೊಳ್ತಾ ಹೋಗ್ತಾರೆ ವಿಸ್ತಾರವಾಗಿ. ಹೆಣ್ಮೇಳ ಮತ್ತು ಬಲಮೇಳ ಹೆಣ್ಣು ಕೂಡ ತಾರ್ಕಿಕವಾದ ಹಲವು ಸಂಗತಿಗಳನ್ನು ಕುರಿತು ಚರ್ಚೆ ಮಾಡ್ತಾರೆ. ಆ ವಿವಾದ ಚರ್ಚೆಯನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಮುಂದೆ ಹೋಗ್ತೇನೆ. ನನ್ನ ಪುಸ್ತಕದಲ್ಲಿ 46ನೇ ಪುಟ, ನಿಮ್ದು ಗೊತ್ತಿಲ್ಲ. ರುದ್ರೋಪಾಸಿಗಳು ಎಬ್ಬಿಸೈದು, ನಾನು 3 ಪುಟ ಮುಂದೆ ಹೋಗಿದ್ದೇನೆ. ಎಬ್ಬಿಸೈದು ಸತ್ವದಮನ ಶಿವಶಕ್ತಿಯ ನೆರವುಗೊಳ್ಳು ತಲಿಗಳ ತರುವ ಸೂಕ್ತಿಯ. ಎಲ್ಲರೂ ಎರಡೂ ಮೇಳುಗಳು ಕೂಡಿ 2 ಭಾಗ ಆಗಿದ್ದಾರೆ ಮೇಳ, ವಾಸಿಗಳ ಮೇಳ. ಎರಡೂ ಸೇರಿ ಈ ಮಾತನ್ನ ಕೂಗ್ತಾರೆ. ಬಲ್ಲ ಕಲ್ಪಗಳೊಳು ಫಲದ ಸಂದೇಹ, ನಮ್ಮನೆ ನಗುತ್ಯವು ಹಸಿವ ಸಂದೋಹ. ಬೆಂತರಗಳು. ನಕ್ಷತ್ರಿಕ ಬರ್ತಾನೆ. ಉತ್ತವ ಬಡಿದ ಭಾವ ಕೊಲುವೆನೆಂಬ ಹುಂಬರೆ. ಲಯ ಹೆಂಗ್ ಅಲ್ಲಲ್ಲಿ ಬದಲಾವಣೆ ಮಾಡ್ಕೋತಾರ್ರಿ. ಹುತ್ತ ಪಡಿದು ಹಾವ ಕೊಲುವನೆಂಬ ಹುಂಬರೆ. 3 ಮಾತ್ರೆ ಗಣಗಳ ಯೋಜನೆ ಆದ್ದರಿಂದ ಅಭಿವ್ಯಕ್ತಿಯಲ್ಲಿ ವೇಗ ಬರ್ತದೆ. ತಕ್ಕ ವಿಧಿಯ ನರಿಯದಿಂತು ಹುಯಿಲುಗೊಂಬರೆ, ಬರಿದೆ ತಪವಿಹಿರಿ ಮರಳಿ ಬರುತ್ತಿಹಿರಿ, ತಿರಿದು ಇದ್ದೆಡೆಗೆ ಗುರಿಯೊಕ್ಕಡೆ ಕಣೆಯೊಕ್ಕಡೆ ಬರಿಸೊಯ್ತವೆ ಕಡೆಗೆ. ನೀವು ಸನ್ಯಾಸಿಗಳು ಅಂತೀರಿ, ಆದ್ರೆ ಮಾಡೋ ಕೆಲಸ ಶಿವನಿಗೆ, ವಿಶ್ವಾಮಿತ್ರನಿಗೆ ಸಹಾಯ ಮಾಡುವಂತಹ ಅಶಿವ ಗುಣವನ್ನು ಬೆಳೆಸುವಂತಹ, ಹರಿಶ್ಚಂದ್ರಲ್ಲಿ ಸುಳ್ಳು ಹೇಳಿಸುವಂತಹ ಹುಂಡ ಕೆಟ್ಟ ಈ ಕೆಲಸಕ್ಕೆ. ಅದಕ್ಕಾಗಿ ಬೈತಾನೆ. ಗುರಿಯೊಕ್ಕಡೆ ಕಣೆಯೊಕ್ಕಡೆ, ಗುರಿಯೆಲ್ಲೋ ಬಾಣ ಎಲ್ಲೋ ಕಡೆಗೆ ಬರೀ ಸುಹಿತವೇ ಕಡೆಗೆ ಸುಹಿತ ನಿಟ್ಟುಸಿರು. ಉಪಾಸಿ ಪ್ರಧಾನ. ನೀನದಾರು ದಿಟ್ಟ ತವಿಸಿ ನಿನ್ನ ಗುರು ಅದಾವ ಋಷಿ. ಇಷ್ಟೆಲ್ಲ ನಮ್ಮನ್ನು ಬೈತಾರ ನಕ್ಷತ್ರ ಕಂಡು, ನೀನ್ ಯಾರಪ್ಪ, ನೀನ್ ಯಾವ ಋಷಿ, ನಿನ್ ಗುರು ಯಾರು? ಅವನು ಹೇಳ್ತಾನೆ, ಹರಿರಾಗಾಧೆ ಯಮುನಿಯ ಇಹೆನಾನಾತನ ಸನಿಹ ಅಂತ ಪರಿಚಯ ಮಾಡ್ಕೊತಾನೆ. ಸ್ವಾಗತ ನಿನಗಿದೋ ನೆನೆದನೆ ಮಾಮುನಿ, ನಿಮ್ಮ ನಟ್ಟಿದನೆ ನಮ್ಮೆಡೆಗೆ ಕರುಣಿ. ಏನಾರು ಆಜ್ಞೆ ಮಾಡಿದ್ದಾರ? ವಿಶ್ವಾಮಿತ್ರರು ಹೇಳು. ಅಶಿವ ದಮನವೇ ಮಹರ್ಷಿಯ ಇಚ್ಛೆ. ಅಶಿವ ದಮನ, ಅಮಂಗಳವನ್ನು ಹೋಗಿಸೋದು ಮಹರ್ಷಿಯ ಇಚ್ಛೆ. ಅದಕ್ಕೆ ನಿಮ್ಮ ಸಹಾಯವನ್ನು ಬೇಡ್ತಾ ಇದ್ದೇನೆ. ಆಗ್ಲೇ ಹೇಳಿದ್ದೇನೆ, ನಕ್ಷತ್ರಕ್ಕೆ ನನ್ನ ವಿಶ್ವಾಮಿತ್ರ ಕಳಿಸಿರುವುದು ಉಪವಾಸಗಳ ಮೂಲಕವಾಗಿ ಹರಿಶ್ಚಂದ್ರನಲ್ಲಿ ಒಂದು ರೀತಿಯ ಪುತ್ರನನ್ನ ಬದುಕಿಸುವ ಆಸೆಯನ್ನ ಹುಟ್ಟಿಸಿ, ಅದಕ್ಕಾಗಿ ಏನು ಕೊಡ್ಬೇಕಾಗಿಲ್ಲ. ಆ ವಿಶ್ವಾಮಿತ್ರನಿಗೆ ಅದಷ್ಟು ಕೊಟ್ಟಿತ್ತು, ನಚ್ಚಿನ ರಾಶಿ ನಮಗೆ ಒಂಚೂರು ಹೆಣಬಾಯಕ್ಕೆ
ಅಷ್ಟು ಕೊಟ್ರೆ ಸಾಕು. ನೀನು ನಿನಗೆ ನಿನ್ನ ಮಗನ ಕೊಡ್ತೀನಿ ಅಂತ ಆಸೆ ಹುಡ್ಸಿ ಸನ್ಯಾಸಿಗಳು ಸುಳ್ಳು ಹೇಳೋದೆಲ್ಲ ಮಾಡಿಕೊಡ್ತಾರೆ ಅಂತೇಳಿ ಮಾಡಿಸು ಈ ಕೆಲಸ ಅಂತ ಕಳಿಸ್ಕೊಟ್ಟಿದ್ದಾರೆ ವಿಶ್ವಾಮಿತ್ರರು. ಬಹಳ ಸಣ್ಣ ಕೆಲಸ ಅಂತ ಅವ್ರು ಹಿಂದೆ ಮಾಡಿದ ದಾನಕ್ಕೆ ಇದು 1001 ಅಂಶದ ದೊಡ್ಡ ಕೆಲಸ ಅಲ್ಲ, ಮಾಡ್ತಾನೆ ಅಂತ ಅವ್ರು ಅಂದ್ಕೊತಾರೆ. ವಿಶ್ವಾಮಿತ್ರನಿಗೆ ಎರಡೂ ಒಂದೇನೆ, ಸಣ್ಣ ಸುಳ್ಳು ದೊಡ್ಡ ಸುಳ್ಳು ಅಂತ ವ್ಯತ್ಯಾಸ ಇಲ್ಲ. ಶಿವ ದಮನವೇ ಮಹರ್ಷಿ ಇಚ್ಛ ನಿಜ ನಿಜ ಅದ ನಡೆಸುವುದೇ ನಮ್ಮ ಬಯಕೆ ಕೂಡ ಅಂತ ಹೇಳಿ ನಕ್ಷತ್ರ ಹೇಳ್ತಾನೆ, ಏನ್ ನಿಮ್ ಕರ್ತವ್ಯ ಅಂತೇಳಿ. ನರ ಕಪಾಲದೊಳು ನಿಮಗಿನ್ನೂ ಸಿಕ್ಕಿದೆ 48ನೇ ಪುಟ ನನ್ನ ಪುಸ್ತಕದಲ್ಲಿ ಸಿಗ್ತಾ. ನಕ್ಷತ್ರಿಕ ಮತ್ತು ಉಪಾಸ್ಯ ಪ್ರಧಾನಿಗಳ ಸಿಕ್ಕಿದೆ ಅಲ್ಲ. ಹುತ್ತ ಬಡೆದು ಭಾವ ಕೊಲುವೆನೆಂಬ ಹುಂಬರೆ ಚೂರು ಮುಂದಕ್ಕೆ ಹೋಗಿ ಅದನ್ನು ಓದಿದ್ದೇನೆ. ಅರೀರ ಗಾದೆಯ ಮುನಿಯೂ ಆಗಿದೆ, ಸ್ವಲ್ಪ ಮುಂದೆ ಹೋಗಿ. ಸ್ವಾಗತ ನಿನಗಿದೋ ನೆನವನೇ ಮಹಾಮುನಿ ಆಯ್ತು, ಇನ್ನು ಮುಂದೆ ಹೋಗಿ. ನರಕಪಾಲದಳು ಹೆಣಬಾಯಕ್ಕಿಯ ಹೋಮಿಸಲು ಇಷ್ಟಾರ್ಥದ ಸಲಿಕೆ. ಇಷ್ಟೇ ಅಲ್ಲೇ ಅದೇ ನಾವು ಮಾಡ್ಬೇಕಾದದ್ದು ಹೆಣಬಾಯಕ್ಕಿಯನ್ನ ದಾನ ತಗೊಳ್ಬೇಕು. ಅತಿ ನೀಚ ಸ್ಥಿತಿಗಿಳಿದ ಅತ್ಯುನ್ನತನು ಈವ ದ್ರವ್ಯವೇ ಲೇಸು ಇದಕ್ಕೆ. ನಮ್ಮ ಎಲ್ಲ ಮಂಗಳ ಕಾರ್ಯಕ್ಕೆ ಅತ್ಯುನ್ನತ ಸ್ಥಿತಿಗೇರಿದ ರಾಜನು ಸಣ್ಣ ದಾನವನ್ನ ಕೊಟ್ರೆ ಸಾಕು. ನಕ್ಷತ್ರಕ ಇಹನು ಹೂಗಳೆದೆಯೊಳೆ ನಿಮ್ಮ ಕೊಡಗೈ ದಣಿ, ಇಲ್ಲೇ ಬಂದಿದ್ದಾನೆ ನೋಡಿ, ಮರೆಯಿಂದ ತೋರಿಸ್ತಾನೆ, ಹೋಗಿ ಕೆಲಸ ಮಾಡಿ. ಇಹನು ಕೂಗಳತೆಯಳಿ ನಿಮ್ಮ ಕೊಡುಗೈ ದಣಿ, ಅವನೇ ಈ ಮಸಣವನು ಕಾಯುತ್ತಿರುವ ಆಳು. ಅಂತ ಮಹಿಮನ ನಿಮಗೆ ದೊರಕಿಸಿದೆ ದಿಷ್ಟ, ಇದು ದಿಟ್ಟ ಅವನು ದಿಟ್ಟ. ಅವನೀಮ ದ್ರವ್ಯದಿ ಕಲ್ಪವಾಗದು ನಷ್ಟ. ಅವನು ಹರಿಶ್ಚಂದ್ರ. ಆತನಿದಕ್ಕೆ ಒಪ್ಪಿಸುವುದು ಅತಿ ಕಷ್ಟ. ಏನ್ ಹೆಣದ ಬಾನು ಅನ್ನ ಅಕ್ಕಾಳ ಅಕ್ಕಿಯನ್ನು ದಾನ ಕೊಡ್ಸೋದು ಸುಲಭ ಅಲ್ಲ. ನೀವು ಹುಷಾರಾಗಿ ಕೆಲಸ ಮಾಡಿ. ಋಷಿಯನೇ ತಣಿಸಿದವ ತಣಿಸನೇ ಅಲ್ಪವಿದು ದೊಡ್ಡ ಕೆಲಸ ಅಂತ ಅವನು ಅನ್ಕೊಳ್ಳಿಲ್ಲ. ಉಪಾಸಿ ಪ್ರಧಾನ ಹೇಳ್ತಾನೆ, ಸನ್ಯಾಸಿ ಪ್ರಧಾನ. ಅಲ್ಲಪ್ಪ, ನಾನು ನಿಮ್ಮ ಗುರುಗಳಿಗೆ ಅದಷ್ಟು ಧನ ಕನಕ ಕೊಟ್ಟೆ, ಕೊಟ್ಟವನಿಗೆ ಒಂದು ಇಡೀ ಅಕ್ಕಿ ಕೊಡಕ್ಕಾಗಲ್ವಾ? ಇದು ತಂದೆನಲ್ಲ, ಯಾರ್ದೋ ಕಂಡಂತು ಮನಸ್ಸೊಳಕ್ ಬಂದವರು ನಿಮಗೆ ವೀರಬಾಹುಕನಿಗೆ ಕೊಟ್ಟಂತದ್ದು. ಋಷಿಯನೇ ತಣಿಸಿದವ ತಣಿಸನೇ ಅಲ್ಪವಿದ. ನಕ್ಷತ್ರಕ್ಕೆ ಆ ಸುತನಿಗಾಗಿಯೇ ದೊರೆ ಹುಸಿದ ದೇವತೆಗೆ, ವರ್ಣ ದೇವತೆಗೆ ಅವನುಳಿಯಲೆಂದೆಯೇ ಮನಗೊಟ್ಟ ನರಬಲಿಗೆ. ಶುನಶೇಫನನ್ನ ಕೊಲ್ಲುವುದಕ್ಕಾಗಿ ಕೂಡ ಪ್ರಯತ್ನ ಮಾಡಿದ್ದಾನೆ. ಅವನ ಕೈನಲ್ಲಿ ಸಣ್ಣ ಕೆಲಸ ಮಾಡಿ ಉಪಾಸ ಹೇಳ್ತಾನೆ. ಹೊರಗೈಯೊಳಟ್ಟುವನು ವಿಪ್ರನ ತಾಯ, ಪುರವಾಯಿತಿವಳ ಪಾಲಿಗೆ ಮೃತಪಾಯ. ತಾಯಿ ಮಗನ ತಾಯಿ ಅಂದ್ರೆ ಆ ಹಣಕ್ಕಾಗಿ ಸಹಾಯ ಬೇಡುವುದಕ್ಕೆ ಹೋದಾಗ ಇಡೀ ಊರು ಅವನಿಗೆ ಸಹಾಯ ಮಾಡಲಿಲ್ಲ. ಚಂದ್ರಮತಿ ಅಂತ ಹೇಳಿ, ಚಂದ್ರಮತಿ ಇದೆ ಅಂತ ಹೇಳಿ, ಚಂದ್ರಮತಿ ಅಂತ ಹೆಸರೇ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜ್ಞಾಪಿಸ್ಕೊಳ್ಳಿ, ಚಂದ್ರಮತಿ. ತೊಡಿಬರೇ ಸದ್ವೀಕೆಯ ಕಣ್ಣ ನೀರ. ನಕ್ಷತ್ರಕ ಅವಳ ಕಣ್ಣು ನೀರು ಅಳಿಸ್ತೀರ, ಹೆಣಬಾಯಕ್ಕಿಯ ಪಡಿತೀರ. ಗರವಿಳಿಸಬಲ್ಲಿರ ಜೀವಿಸೇ ಕುಮಾರ. ಅಷ್ಟು ಆಸೆ ತೋರಿಸಿದ್ರೆ ಸಾಕು, ಒಂದಿಡಿ ಅಕ್ಕಿ ಕೊಡು, ಕುಮಾರನನ್ನ ನಾವು ಜೀವಿಸ್ತೇವೆ ಅಂತ ಹೇಳಿ. ಗರ ವಿಷಯ ನೀರ್ಬೇಕು. ಗರವಿಳಿಸಬಲ್ಲಿರ ಜೀವಿಸೆ ಕುಮಾರ, ಅರಸೇನ ಗಯ್ಯನಿಂದಣುಗನೆತ್ತು ಬರೆ. ವಿಷ ನೀಗು ತುಸಿರಾಡಿ ಅಪ್ಪ ಎಂದು ಸಿರೆ. ಎಷ್ಟು ಸಂತೋಷ ಆಗುತ್ತೆ, ಅಷ್ಟು ಸಣ್ಣ ಕೆಲಸ ನೀವು ಮಾಡಿದ್ರೆ ಅವನು ವಿಷ ಹೋಗಿ ಅಪ್ಪ ಅಂದ್ಕೊಡ್ಲೇನೆ
ಬಹಳ ಸಂತೋಷವಾಗುತ್ತೆ ಅಂತೇಳಿ ಅವನನ್ನು ಪ್ರಚೋದನೆ ಕೊಡ್ತಾರೆ. ಕೋರಿದುದ ಫಲಿಸುವುದು ಹುಸಿಯದೈ ನಿಮ್ಮಣಿಕೆ, ಈಗ ಸಲದಿರೆ ನಿಮ್ಮ ಮುನ್ನಾಗದಿಗಳಿಗೆ ಇದೇ ಸರಿಯಾದ ಸಮಯ. ನೀವು ಹೆಣಬಾಕಿಯನ್ನು ಪಡೆಯಿರಿ. ಮುನಿಗಿಷ್ಟನಿತ್ತವನು ಹೆಣಕ್ಕೀಯನೆ. ಮುನಿಗೆ ಅಷ್ಟು ಕೊಟ್ಟವನು ಹೆಣದಕ್ಕಿಯನ್ನು ಕೊಡೋದಿಲ್ವ? ಹೇಗೆ ಅದನ್ನು ಮಾಡಿ ಅವನಿಂದ ಅದನ್ನು ಪಡೆಯಿರಿ ಅಂತ ಹೇಳಿ ಅವನು ಮಾಡ್ಬೇಕಾದ ಕರ್ತವ್ಯವನ್ನು ಹೇಳ್ತಾನೆ. ನೋಡ್ಬಿಟ್ಟ ಓದೋದಕ್ಕೆ 50 ಪುಟ ಮಾತ್ರ ನನಗೆ ಓದಕ್ಕಾಯ್ತು. ಚಂದ್ರಹಾಸನ ಮಗು ಅದು ಅಂತ ಹೇಳಿದೆ ನೀವು. ಹರಿಶ್ಚಂದ್ರ ಚಂದ್ರಮತಿ ಜೊತೆಗೆ ಆ ಹೆಣ ಹರಿಶ್ಚಂದ್ರ ಅದು ಅಂತ ಹೇಳಲಿಲ್ಲ ಅಂತ ಹೇಳ್ತೀನಿ. ಅದು ಎಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕಾಗಿ ಅರ್ಥ ಹೇಳಲಿಲ್ಲ, ಹೇಳಬೇಕು ಅಂತ ಇದ್ದಾರೆ. ನಾನು ಕೊನೆ ಮಾಡುವ ಮುನ್ನ ಒಂದು ಮಂಗಳ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೇನೆ. ಒಂದು 5 ನಿಮಿಷ ಆಲೋಚನೆ ಮಾಡಿ ಯಾರು ಉತ್ತರ ಹೇಳ್ತೀರಿ ನೋಡೋಣ. ಬಹಳ ಗಂಭೀರವಾದಂಥ ಪ್ರಶ್ನೆ. ನನ್ನ ಪ್ರಶ್ನೆ ಏನಂದ್ರೆ, ಹರಿಶ್ಚಂದ್ರ ಹೆಚ್ಚು, ಶ್ರೀರಾಮಚಂದ್ರ ಹೆಚ್ಚು, ಇಬ್ಬರಲ್ಲಿ ಯಾರು ಹೆಚ್ಚು ಅಂತ. ಮೌಲ್ಯದ ಉದ್ಧಾರಕ್ಕಾಗಿ ಬದುಕನ್ನ ಪೂರ್ಣ ಸವೆಸಿದ ಪುರಾಣ ಕಥೆಗಳಲ್ಲಿ ನಮ್ಮ ಕಣ್ಣೆದುರು ಇರುವ ಆದರ್ಶ ಎರಡೇ. ಒಂದು ಹರಿಶ್ಚಂದ್ರ, ಅದೇ ವಂಶದಲ್ಲಿ, ಸೂರ್ಯವಂಶದಲ್ಲಿ ಎಷ್ಟೋ ಕಾಲಗಳ ಮೇಲೆ ಬಂದಂತಹ ಶ್ರೀರಾಮ. ರಾಮನಿಗೆ ಹರಿಶ್ಚಂದ್ರನೇ ಆದರ್ಶ. ಇವರಿಬ್ಬರಲ್ಲಿ ಯಾರು ಗ್ರೇಟು ಅಂತ ನಿಮಗನ್ಸುತ್ತೆ ಅನ್ನೋದನ್ನ ನಂಗೆ ಹೇಳಬೇಕು. ಆದರೆ ಯೋಚನೆ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ರಾಮದೇವರು ಅನ್ನೋ ಮಾತನ್ನ ಪಕ್ಕದಲ್ಲಿಡ್ಬೇಕು. ಇಬ್ಬರನ್ನೂ ನರಮನುಷ್ಯನನ್ನಾಗಿ ಗಮನಿಸಿ ಅವರಿಬ್ಬರಲ್ಲಿ ಯಾರು ಹೆಚ್ಚು ಅಂತ ನೀವು ಹೇಳಿದ್ರೆ ಹರಿಶ್ಚಂದ್ರನ ಕತೆ ನಿಮಗೆ ಮನನ ಆಗುತ್ತೆ ಅಂತ ನನಗನ್ಸುತ್ತೆ. ಯೋಚನೆ ಮಾಡಿ.